ಹೀಗಂದೆ. ಹೌದಮ್ಮ. ನನಗ ದೂತೆ ದೂತೆ ಅಂತಾರಮ್ಮ. ಬಹಳ ಸಂತೋಷ ಆಯ್ತಮ್ಮ. ಇರ್ಲಿ ಬಿಡಮ್ಮ. ತಾಯವ್ರೆ ಏನಮ್ಮ? ಪ್ರಥಮದಲ್ಲಿ ತಮಗ ತಂದೆಯವರಿದ್ದಾರ? ಅಮ್ಮ ಇದ್ದಾರಮ್ಮ. ಸಂತೋಷ. ಹಾ ಹಾ. ಇದು ಅಲ್ಲದೆ ತಾಯಿಯವರು? ತಾಯಿಯವರು ಅವರಾದ್ರೂ ಇದ್ದಾರಮ್ಮ. ಅವರು ಇದ್ದಾರ? ಅವರು ಇದ್ದಾರಮ್ಮ. ಆನಂದವೇ ಆನಂದ. ಹೌದಮ್ಮ. ನಿಮ್ಮ ತಂದೆ ಯಾರು? ಅಮ್ಮ ನನ್ನ ತಂದೆಯು ಯಾರಮ್ಮ? ಹಾಗೂ ತಾಯಿ ಯಾರು? ತಾಯಿಯು ಯಾರಮ್ಮ? ನಿಮ್ಮ ತಂದೆ ಯಾರ ಭಕ್ತ? ನನ್ನ ತಂದೆಯು ಯಾರ ಭಕ್ತಮ್ಮ? ಮತ್ತು ಅವರವರ ಹೆಸರು ಏನಮ್ಮ? ಅವರವರಗಳ ಹೆಸರು ಏನಮ್ಮ? ಏನು ಹೇಳಮ್ಮ. ಹೇಳ್ತಾರೆ? ಹೇಳಮ್ಮ. ನೀನು ಪ್ರೀತಿಯಿಂದ ಹೇಳು. ನಾನು ಭಕ್ತಿಯಿಂದ ಹೇಳ್ತೇನೆ, ಕೇಳಮ್ಮ. ಭಾಸ್ಕರನ ಏನತ್ತಿ ನೀನು? ಅಲ್ಲ ಏನಮ್ಮ? ನಾ ಕೇಳೋಣ ಬೇರೆ, ನೀ ಹೇಳೋಣ ಬೇರೆ. ಎಲ್ಲ ಬಿಡ, ನೀ ಏನು ಕೇಳಿದಮ್ಮ? ನಾನು ನಿಮ್ಮ ತಂದೆಯವರ ಹೆಸರು ಕೇಳೀನಿ. ನನ್ನ ತಂದೆಯವರ ಹೆಸರ ಹೇಳ್ತೀನಿ, ಕೇಳು. ಅದನ್ನ ಕೇಳಲ್ಲಿ ಮತ್ತೇನು ಹೇಳಿನಿಮ್ಮ ನಿನಗ? ಭಾಸ್ಕರನ. ಮತ್ತೇನು ಹೇಳ್ಬೇಕು? ಭಾಸ್ಕರ್ ಬಡಿಗಾರ್ ಭಾಸ್ಕರ. ಅಲ್ಲ ಅಲ್ಲಮ್ಮ, ನಿಮ್ಮ ತಂದೆ ವಿಸ್ತಾರ ಮಾಡ್ಲಿಕ್ಕತ್ತೀರ? ಹೌದಮ್ಮ. ಹೆಸರ ಇನ್ನ ಮುಂದದ? ಇನ್ನ ಮುಂದದಮ್ಮ. ಅದನ್ನ ಹೇಳಮ್ಮ. ಕೇಳಮ್ಮ. ಭಾಸ್ಕರನ ಭಕ್ತನಾದಂತ ಆದಿಯಲ್ಲಿ ಸಪ್ರಾಜಿತ ರಾಜನ ಬಂದು ನನಗೇನಾಗ್ಬೇಕಂತ ಕೇಳ್ತಿದೀಯಲ್ಲ ನೀನು. ಅಮ್ಮ ಏನಾಗ್ತಾರಮ್ಮ? ಕೇಳಮ್ಮ.
ಆ ಸತ್ರಾಜಿತ ರಾಜ ಬಂದು ಆ ಸತ್ರಾಜಿತ ರಾಜನು ಬಂದು ನನಗೆ ತಂದೆಯವರಾಗ್ಲಿಕ್ಕೆ ಬೇಕಮ್ಮ. ಅಮ್ಮ ತಾಯಿ ತಂದೆಯವರಾಗಬೇಕು. ಹೌದಮ್ಮ. ಇದು ಅಲ್ಲದೆ ಆ ಶಚಿದೇವಿ ಬಂದು ಸಚಿದೇವಿಯು ಬಂದು ನನಗೆ ತಾಯಿಯವರಾಗ್ಲಿಕ್ಕೆ ಬೇಕಮ್ಮ. ಅಮ್ಮ ತಾಯಿಯವರಾಗಬೇಕು. ಹೌದಮ್ಮ. ಇದು ಅಲ್ಲದೆ ಆ ವಸುದೇವರು ನನಗೆ ಮಾವಂದ್ರಾಗ್ಲಿಕ್ಕೆ ಬೇಕಮ್ಮ. ಅಮ್ಮ ತಾಯಿ ಮಾವಂದ್ರಾಗಬೇಕು. ಅಮ್ಮ ಮತ್ತೆ ಯಾರಿದ್ದಾರಮ್ಮ? ಅಮ್ಮ ಆ ದೇವಕ್ಕಿ ದೇವರು ಇದ್ದಾರಲ್ಲ ನನಗೆ ಅತ್ಯವರಾಗಬೇಕು ನೋಡಮ್ಮ. ಅಮ್ಮ ತಾಯಿ ಅತ್ಯವರಾಗಬೇಕು. ಹೌದಮ್ಮ. ಅಮ್ಮ ಮಾತಾಡಿದ್ದಾರೆ ಮತ್ತಿನ್ನೂ ಇದ್ದಾರಮ್ಮ. ಯಾರಿದ್ದಾರಮ್ಮ? ಬಲಿರಾಮ ರಾಮ ಬಲಿರಾಮ
ದೂತೆ ಹಾ ಅಮ್ಮ ಯಾಕಮ್ಮ ತಾಯಿ ಆ ಸೌಭದ್ರಾದೇವಿ ಬಂದು ಸೌಭದ್ರ ದೇವಿಯು ಬಂದು ಅಮ್ಮ ನನಗೆ ನಾದುನಾಗ್ಲಿಕ್ಕೆ ಬೇಕಮ್ಮ. ಅಮ್ಮ ನಾದನಾಗಬೇಕು. ಹೌದಮ್ಮ. ಏವಾ ಏನು ಈ ನಾದಿದ್ದು ಬಟ್ಟೆ ಹಾಕಿದ್ದು ನಮ್ಗೆ ಬೇಕಾಗಿಲ್ಲ. ಮತ್ತೇನ್ ಬೇಕಮ್ಮ ನಿನಗ? ಮುಖ್ಯ 5 ಗಂಟೆಯನ್ನು ಮಾಡ್ತದ್ದು ಅಂದ್ರೆ ಏನಂತೆ ಮಣಿ? ಅಂದನ ತಮ್ಮ ಪರಮಾತ್ಮರ ಹೆಸರಮ್ಮ. ಅಮ್ಮ ಆ ನನ್ನ ಭಗವಂತನ ಹೆಸರಮ್ಮ. ಹೌದಮ್ಮ. ದೂತೆ ಈ ಕುಳಿತಿರುವಂತ ಸಭೆಯಲ್ಲಿ ಆ ನನ್ನ ಪರಮಾತ್ಮನ ಹೆಸರು ಹೇಳ್ಬೇಕಾದ್ರೆ ಅಮ್ಮ ಸ್ವಲ್ಪ ನಾಚಿಕೆ ಬರ್ತದೆ ನೋಡಮ್ಮ. ಅದು ದೇವ್ನಿಂಗ ನೋಡಿ. ಓಹೋ ಹಾಗಲ್ಲಮ್ಮ. ತಾವು ಯಾರು? ಯಾರಮ್ಮ? ತಿಳಿದವ್ರು ಬಲ್ಲವ್ರು ಶಾಣ್ಯಾರು ಪಂಡಿತ್ರ ಅಲ್ಲ, ತಿಳಿದವ್ರು ಶಾಣ್ಯಾರು ಬಲ್ಲವ್ರು ಪಂಡಿತ್ರ ಓದ್ಕೊಂಡವ್ರು ಮತ್ತ ಅವ್ರು ಎಲ್ಲಾರು ನಾಚಿಕೆ ಬಿಟ್ಟ ಇರ್ತಾರ ತಿಳ್ಕೊಂಡೆ. ಏನು ಮಾತಾಡ್ತೀರಿ ನೀವು? ಹಾಗಲ್ಲಮ್ಮ. ಏನು ಮಾತಾಡ್ತೀಯಮ್ಮ ನೀ? ಈ ಸಭೆ ಯಾಕೆ ಕೂಡಿದ ಅಮ್ಮ? ಎದಕ್ ಕೂಡಿದ? ಈ ಹೊತ್ತ ನಿನ್ನ ಪರಮಾತ್ಮರ ಹೆಸರು ಕೇಳಬೇಕಂತ ತಿಳಿದು ಹೌದಮ್ಮ ಪುನೀತರಾಗಬೇಕಂತ ತಿಳಿದು ಕೂತಾರ ಕುಳಿತಿದ್ದಾರಮ್ಮ. ಇಂತ ಸಭಾದೊಳಗೆ ಹೇಳದ ಹೋದ್ರೆ ಹೇಗಾಗಿತ್ತಮ್ಮ? ಹೀಗಮ್ಮ. ಏನಮ್ಮ ನಾಚಿಕೆ ಯಾಕೆ ಬರ್ತದ? ನಾಚಿಕೆ ಯಾಕೆ ಬರ್ತದಮ್ಮ? ಯಾಕೆ ಬರ್ತದ? ದೂತೆ ಗಂಡ ಅನ್ನುವಂತ ಶಬ್ದದಲ್ಲಿ ಗಂಡ ಅನ್ನುವಂತ ಶಬ್ದದಲ್ಲಿ ಎಷ್ಟ ಪ್ರೀತಿ ಅದನು, ಎಷ್ಟ ಪ್ರೀತಿ ಅದನು. ಗಂಡ ಅನ್ನುವಂತ ಶಬ್ದದಲ್ಲಿ ಗಂಡ ಅನ್ನುವಂತ ಶಬ್ದದಲ್ಲಿ ಎಷ್ಟ ಪ್ರೇಮದನು, ಎಷ್ಟ ಪ್ರೇಮದನು. ಉಳಿದಿನ್ನ ಯಾವ ವಸ್ತುನು ಇರುದಿಲ್ಲ ಅಂತ ಹೇಳಿ ನನಗಷ್ಟಲ್ಲಮ್ಮ. ಹೌದಮ್ಮ ತಾಯಿ. ನನ್ನಂತೆ ಪ್ರತಿಯೊಂದು ಹೆಣ್ಣು ಮಕ್ಕಳಿಗಾದ್ರೂ ಕೂಡ ನಾಚಿಕೆ ಬರ್ತದೆ. ನಾಚಿಕೆ ಬರ್ತದ. ಅದರಂತೆ ನನಗಾದ್ರೂ ಬರ್ತದೆ ನೋಡಮ್ಮ. ಅಮ್ಮ ತಾಯಿ. ಯಾಕಮ್ಮ? ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಯಾರು? ಯಾರಮ್ಮ? ಮಾನವರು. ಮಾನವರು ನಾಚಿದಂತೆ ದೇವತೆಗಳು ನಾಚಿದರೆ ಜಗತ್ತೆ ಅಂತ ಮಾಡಬಹುದು. ಹೌದಮ್ಮ. ಹೊಂದಲಮ್ಮ ತಾಯಿ. ಹೌದಮ್ಮ. ಉತ್ರಿ ಮಳಿ ಶ್ರೇಷ್ಠ. ಹೌದಮ್ಮ. ಮಳೆ ಆಗದಿದ್ದರೆ ಶಶಿ ಅಂತ ಬದುಕಬಹುದು. ಹೌದಮ್ಮ. ತಾಯಿ. ಹೌದಮ್ಮ. ಹೆತ್ತ ತಾಯಿ ಮಗುವಿಗೆ ಮನೆ ಪಡೆದಿದ್ರೆ ಕೂಸಿ ಅಂತ ಬದುಕಬಹುದು. ಹೌದಮ್ಮ. ಅಮ್ಮ ನಾಚಲಿಕ್ಕೆ ಹೋಗಬಾರ್ದಮ್ಮ. ಯಾಕಂದ್ರೆ ಎಲ್ಲ ಬಂದ್ರೆ ಅವು ಏನಮ್ಮ? ಹೇಳುವವರ ಆನಂದ, ಹೇಳುವವರ ಆನಂದಮ್ಮ. ಕೇಳಿದವರು ಉದ್ಧಾರಮ್ಮ. ಆ ನಿನ್ನ ಪರಮಾತ್ಮನ ವಾಣಿಯನ್ನು ಹಾ ಈ ಬಾಯಿಂದ ಆಡ್ದ ಇದ್ರು ಈ ಕಿವಿಯಿಂದ ಕೇಳಿದ್ರೆ ಮುಕ್ತಿ ಅಂತ ಮಹಾತ್ಮರು ಹೇಳ್ತಾ ಇದ್ದಾರೆ. ಮಹಾತ್ಮರು ಹೇಳ್ತಾರಮ್ಮ. ಅದಕ್ಕಾಗಿ ಪರಮಾತ್ಮನ ಹೆಸರು ಕೇಳಿ ಧನ್ಯರಾಗಬೇಕಂತ ಎಷ್ಟೋ ಜನರು ಕೂಡ ಭಕ್ತಿಯಿಂದ ಕೊಡ್ತಾರೆ. ಹೀಗಮ್ಮ. ಅವ್ರ ಮನುಷ್ಯನ ಆನಂದಗೋಸ್ಕರ ಹೇಳಿಕೆ ಬೇಕಮ್ಮ. ಹೌದಮ್ಮ. ದೂತೆ ಆ ಯಾವ ದ್ವಾರಕ ಪಟ್ಟಣಕ್ಕೆ ಅಧಿಪತಿ ಆದಂತ ಆ ಯಾವ ಶ್ರೀಕೃಷ್ಣ ಪರಮಾತ್ಮರು ಬಂದು ಅಮ್ಮ ಎನಗೆ ಅಮ್ಮ ಎನಗೆ ಯಾರು ಏನ್ ಮಾಡೋದು? ಯಾಕ ಪ್ರೀತ ಇರ್ಲಿಲ್ಲ ಅಂದ್ರ ಅದೇನು ಕೊಂಡು ತೋರು ಮಾಲ. ಏನ್ ಮಾತಾಡ್ತೀರಿ ನೀವು? ನೀನ ಮಾಡಿದಲ್ಲ ಅಮ್ಮ ತಾಯಿ. ಇರ್ಲಿ ಬಿಡಮ್ಮ. ನಿನ್ನ ಪರಮಾತ್ಮನ ಹೆಸರು ಕೇಳ್ಕೊಳ್ಳಿ ನನಗೆ ಆನಂದ ಆಯ್ತಮ್ಮ. ನಿನಗಷ್ಟ ಆನಂದ ಆಯ್ತಮ್ಮ. ಬಹಳ ಸಂತೋಷ ಆಯ್ತು ನೋಡಮ್ಮ. ತಮ್ಮ ಹೆಸರು ಸೇರಿಲ್ಲ ಅಲ್ಲಮ್ಮ. ನನ್ನ ಹೆಸರು ಅಮ್ಮ, ನನ್ನ ಹೆಸರು ಕೂಡ ನೆನಪಾಯ್ತಮ್ಮ. ಏನ್ ನೆನಪಾತಾಯವ? ಹಾಗಲ್ಲಮ್ಮ, ನಾನು ಒಬ್ಬಕ್ಕೆ ಸವತಿದ್ದಾಳ ನೋಡಮ್ಮ. ಯಾವಾಕೆ ಎಲ್ಲಿದಾಳ? ಇಲ್ಲಿ ಕಚ್ಚೆ ಹಾಕಾಕತ್ತೇದಿ. ಏನ್ ಮಾಡ್ಬೇಕತ್ತಿ ನೀನು? ಎಲ್ಲಿದಾರ ತೋರಿಸಿ ನಾ ಹೇಳ್ತೇನೆ. ನೀ ಕಚ್ಚೆ ಹಾಕ್ರಿ ಕೆಲಸ ಆಗುದಿಲ್ಲ. ಅದು ಸಾವತ್ ಅಂದ್ರೆ ಸಾವು ಹೆಣ ಎತ್ತು ಕೂಡುತ್ತದೆ. ಖರೆ ಅದ. ನಿಮ್ಮ ಅನ್ನ ಊಟ ಮಾಡ್ತೇವ್ ನಾವು. ಆದ್ರ ಇಲ್ಲಿ ಇಲ್ಲಕ್ಕೆ ಮತ್ತೇನಿದಾಳು? ಮಂದಿರದಲ್ಲಿದ್ದಾಳೆ. ಹೌದಮ್ಮ. ಯಾರಮ್ಮ? ದೂತೆ ಆ ಭೀಷ್ಮಕ ರಾಜನ ಮಗಳ ರುಕ್ಮಿಣಿದ್ದಾಳಲ್ಲ, ಎನಗ ಸರಿ ನೋಡಮ್ಮ. ಏನಮ್ಮ? ಸರಿ ಅಂದ್ರೆ ಸರಿತಾ ಇದ್ದೆ ಅಮ್ಮ. ಸರಿ ಅಂದ್ರ ಸರಿತಿದ್ದಮ್ಮ. ಹೋಳಾಗಂದ್ರೆ ಹೋಳಾಗ್ತಿದ್ದಮ್ಮ. ನೀನು ಸೌತಿ ನಾನು ಬರ್ಕೆ ಬಾಳ ಮಾಡ್ತಾ ಇದ್ದೆ, ಬೆಂಕಿ ಹಾಕ್ತೀನಿ. ಹಾಗಲ್ಲಮ್ಮ, ಸೌತಿ ಹೊಟ್ಟಿಗಿದ್ರದ್ದು ಹಾಡ್ದಲ್ಲೇನಮ್ಮ. ಅಮ್ಮ ತಾಯಿ ನೀನು ಮಾತು ಸಾಧಿಕದ. ಅದು ಹೇಗಮ್ಮ? ಸೌತಿ ಸಣ್ಣ ಕೇಳತ್ತ ಅಲ್ಲಮ್ಮ, ಬಾಗಾದಿ ಬಡಿವಲ್ಲತ್ತ. ಹೌದಮ್ಮ. ಸೌತಿ ನನ್ನ ಸಾವೇನ ಎದ್ದು ಕೊಡ್ತ. ಸೌತಿ ಮಾತಂದ್ರ ಅಂತದ. ನಿಮಗೆ ಸೌತಿ ಪೌತ್ಯೋ ಎಲ್ಲಿದ್ ಬಿಡುವ? ನಾನು ಕಡೆಗೆ ಸಿಂಗಿಲ್ಲ. ಅದ್ರ ಬಿಸಿನೂ ನಿಮಗೆಲ್ಲ ಎಲ್ಲಿ ಬಿಡುವ? ಹಸಿ ಬಿಸಿ ಆಗ್ತೈತಿ. ಏನು ತಮ್ಮ ಹೆಸರು ಹೇಳಿದೆ? ಅಮ್ಮ, ನನ್ನ ಹೆಸರು ಹೇಳಬೇಕೇನಮ್ಮ ನಿನಗ? ಅಮ್ಮ ತಾಯಿ ಗುಡಿ ಕಟ್ಟಿದ ಮೇಲೆ ಕಸ ಇಡ್ಲಿಕ್ಕೆ ಬೇಕು. ಇಡ್ಲಿಕ್ಕೆ ಬೇಕಮ್ಮ. ದೂತೆ
ಸತ್ರಾಜಿತ ರಾಜನ ಪುತ್ರಿ ನನಗೆ ಬಂದು ಸತ್ಯ ಭಾಮ ಸತ್ಯ ಭಾಮೆ ಅಂತ ನೋಡಮ್ಮ. ಸತ್ಯ ಭಾಮ ಯಾಕಮ್ಮ? ಸತ್ಯ ಭಾಮ ಅಂದ್ರೆ ನೀನೇನಮ್ಮ ತಾಯಿ? ಅಮ್ಮ ನಾನೇನಮ್ಮ ನಾನೇ. ಅಮ್ಮ ಯಾಕಮ್ಮ? ಸತ್ರಾಜಿತ ರಾಜ ಬಂದು ಎಂತಾತಮ್ಮ? ಇಡೀ ಪ್ರತಿಪಾಲನೆ ಮಾಡತಕ್ಕಂತ 56 ದೇಶದ ಅರಸಮ್ಮ ನನ್ನ ಭಗವಂತಮ್ಮ. ಹೌದು ತಂದೆಯವರಮ್ಮ. ಅಂತವ್ರ ಮಗಳು ತಾವಂದ ಮೇಲೆ ಛತ್ರ ಚಾಮರಗಳಿಲ್ಲದೆ ಇಲ್ಲಮ್ಮ. ಪಾರ್ಕಿ ಪದ್ಧತಿ ಇಲ್ಲಮ್ಮ. ಅಮ್ಮ ಮಧ್ಯರಾತ್ರಿಯಲ್ಲಿ ಘೋರ ಶಬ್ದ ಮಾಡ್ಲಿಕ್ಕೆ ಕಾರ್ಯನ ಮಾತಾಯಿ. ಅಮ್ಮ ನಿನ್ನ ಮುಂದೆ ನಾನು ಏನು ಹೇಳಮ್ಮ? ಯಾಕಮ್ಮ ಸತ್ಯಭಾಮ? ಅಮ್ಮ ನಾನು ಏನು ಹೇಳಮ್ಮ? ಏನು ಬಂದಲ್ಲ ಮಾತಾಯಿ? ಅಮ್ಮ ಹೇಳಿನೇ ಹೇಳಲಾಗದಮ್ಮ. ಹೇಳದೆ ಇದ್ದೇನೆ ಇರಲಾಗದಮ್ಮ. ತಾಯಿ ಇರಲಾಗದು. ಅಮ್ಮ ಇತ್ತಾಗ ಬಾವಿ ಇತ್ತ ಕೆರೆ ಕೂತದ್ ನೋಡಮ್ಮ. ಅಮ್ಮ ಸತ್ಯಭಾಮ ಅಂದ್ರೆ ಭಾಮಿ ಇದ್ದ ಕೆರೆ ಆಗ್ಯದ. ಹೌದಮ್ಮ. ನಡುವತಕ್ಕಂತ ತ್ರಾಸ್ತಮಗೆ ಇವತ್ತು ಬಂದದ. ನನಗೆ ಇವತ್ತು ಬಂದದಮ್ಮ. ಅಂತ ತ್ರಾಸ್ತಮಗೆ ಇವತ್ತೇನ್ ಬಂದದ? ಅಂತ ತ್ರಾಸ ನನಗೆ ಇವತ್ತೇನು ಬಂದದಮ್ಮ? ಒಬ್ಬರೇ ಬರ್ಲಿಕ್ಕೆ ಕಾರಣ ಏನಮ್ಮ? ನಾನು ಮುಂದೆ ಹೇಳಿದ್ದಾದ್ರ ನಿನ್ನ ಮುಂದೆ ಹೇಳಿದ್ದಾದ್ರೆ ನಿನ್ ತ್ರಾಸಿನ ಅರ್ಧ ಭಾಗವರ್ತನಮ್ಮ. ಸತ್ಯ ಕರೆಯೇನಮ್ಮ? ಅಮ್ಮ ಸತ್ಯವಾಗಿ ಹೇಳ್ತಾ ಇದ್ದೀನಿ. ಅಂತ ತ್ರಾಸ್ತಮಗೆ ಇವತ್ತೇನು ಬಂದ? ತ್ರಾಸ ನನಗೆ ಇವತ್ತೇನು ಬಂದದಮ್ಮ? ಅಮ್ಮ ನನ್ನ ಸಲುವಾಗಿ ಪ್ರಾಣ ಆದ್ರೂ ಬರ್ಲಿಕ್ಕೆ ಸಿದ್ದಿದ್ದೀನಿ. ಈಗಮ್ಮ ಹಾಗಾದ್ರೆ ಕೇಳಮ್ಮ. ಏನು ಬಂದದ? ಏನು ಬಂದದ? ಕಮನ ರೂಪವ ತೋರ
ಯಾಕಮ್ಮ ತಾಯಿ? ನನ್ನ ಪರಮಾತ್ಮರು ತಮ್ಮ ಪರಮಾತ್ಮರು ನನ್ನ ಮಂದಿರದಲ್ಲಿ ಇಲ್ಲದೆ ಈ ಹೊತ್ತಿಗೆ 4 ದಿವಸಗಳಾದಮ್ಮ. ಅಮ್ಮ ತಾಯಿ, ಹೊತ್ತಿಗೆ 4 ದಿವಸ ಆಯ್ತು. ಆತನ ಸೋದಾರ್ಥವಾಗಿ ಬಂದಿದ್ದೇನಮ್ಮ. ಹಾ ಹಾ, ಸೋದ ಮಾಡಿ ಕೊಟ್ಟೇನಮ್ಮ. ಅಮ್ಮ ತಾಯಿ, ನನ್ನ ಕೈಯಿಂದ ಸಾಧ್ಯವಾಗದು. ಯಾಕೆ ಸಾಧ್ಯ ಆಗೋದಿಲ್ಲಮ್ಮ? ಯಾಕಂತಂದ್ರ ಹಾ, ನಿನ್ನ ಪರಮಾತ್ಮನ ಕಾಣಬೇಕಂತ ಹೇಳಿ ಮಹಾನ್ ಯೋಗಿಗಳು ಹೇಗಿದ್ದಾರಮ್ಮ? ಸತ್ಯ ಮಾತಾ ಪಿತಾ ಜ್ಞಾನಂ, ಹಾ ಹಾ, ಧರ್ಮೋ ಭ್ರಾತೋ ದಯಾಸಕ, ಹಾ ಹಾ, ಶಾಂತ ಪತ್ನಿ, ಹೌದಮ್ಮ, ಕ್ಷಮಾ ಪುತ್ರನು, ಹಾ, ಷಡೇತೆ ಮಮ ಬಾಂಧವ. ಹೀಗಂದ್ರೆ ಏನಮ್ಮ? ಹೀಗಂದ್ರೆ ಏನಮ್ಮ? ಸತ್ಯವೇ ತಾಯಿ, ಜ್ಞಾನವೇ ತಂದಿ, ಧರ್ಮವೇ ಒಡ ಹುಟ್ಟು, ದಯವೇ ಸ್ನೇಹಿತನು, ಶಾಂತಿಯ ಹೆಂಡತಿ, ಕ್ಷಮವೇ ಪುತ್ರನು. ಹೀಗೆ ಆತ್ಮವಿಚಾರದಿಂದ ನಡೆಯುವಂತ ಯೋಗಿಗಳಿಗೆ ಪರಮಾತ್ಮ ಒಬ್ಬರಿಗೆ ಭೇಟಿ ಕೊಟ್ಟಾನ, ಒಬ್ಬರಿಗೆ ಭೇಟಿ ಕೊಟ್ಟಿಲ್ಲಮ್ಮ. ನನಗೆ ಸಿಕ್ಕಾರಮ್ಮ. ಇದು ಅಲ್ಲ ಹೇಗಿರ್ತಾರೆ ಮತ್ತು ಹೇಗಿರ್ತಾರಮ್ಮ? ಹಾಸಿಕೊಳ್ಳುವುದೇ ಭೂಮಿ, ಹೊತ್ತುಕೊಳ್ಳುವುದೇ ಆಕಾಶ, ಅನ್ನವಿಲ್ಲದಿದ್ದರೆ ನಿಲ್ಲವೇ ಹಾರ. ಹೌದಮ್ಮ, ದಶ ದಿಕ್ಕು ಆಭರಣಗಳಮ್ಮ. ಇಂಥ ತಿಳಿದು ನಡೆಯುವಂತ ಯೋಗಿಗಳಿಗೆ ಏನು ಪರಮಾತ್ಮ ಒಬ್ಬರಿಗೆ ಭೇಟಿ ಕೊಟ್ಟಾನ, ಒಬ್ಬರಿಗೆ ಭೇಟಿ ಕೊಟ್ಟಿಲ್ಲಮ್ಮ. ನನ್ನಂತ ಪಾಮರ್ತಿ ಹೇಗೆ ಸಿಕ್ಕಾರಮ್ಮ? ಅಮ್ಮ, ಸಿಗಲಿಕ್ಕಿಲ್ಲ ಅಂದ್ರೆ ಬಿಡ್ಲಿಕ್ಕೆ ಬರಂಗಿಲ್ಲಮ್ಮ. ಪರಮಾತ್ಮನ ಅವತಾರಗಳೆಷ್ಟಮ್ಮ? ಯಾವ ಅವತಾರದಲ್ಲಿ ಯಾರನ್ನು ಉದ್ಧಾರ ಮಾಡ್ಯಾರ? ಯಾವ ಅವತಾರದಲ್ಲಿ ಯಾರನ್ನ ಉದ್ಧಾರ ಮಾಡ್ಯಾರಮ್ಮ? ಯಾವ ಅವತಾರದಲ್ಲಿ ಯಾರನ್ನು ಸಂಹಾರ ಮಾಡ್ಯಾರಮ್ಮ? ಹೊತ್ತಿನ ಅವತಾರ ಈಗ ಸದ್ಯ ಈ ಹೊತ್ತಿನ ಅವತಾರ ಯಾವ್ದದ? ನಾನು ಮುಂದೆ ಹೇಳಿದಾದ್ರೆ ತತ್ಕ್ಷಣ ಕರ್ಕೊಂಡು ಬಂದು ಭೇಟಿ ಕರೆದುಕೊಂಡು ಬರ್ತಾ ಇದೆಯಮ್ಮ. ಹಾಗಾದ್ರೆ ಕೇಳಮ್ಮ. ಸುಂದರ ಮುಕುಂದನ ಕಾಣದೆ ಒಂದು ಪಾಗುವನು ಮಂದಿರಗಳು ಹರಿ
ದೂತೆ ಹಾ ಮತ್ಸ್ಯ ಮತ್ಸ್ಯ ಕೂರ್ಮ ಕೂರ್ಮ ವರಹ ವರಹ ವಾಮನ ವಾಮನ ನರಸಿಂಹ ನರಸಿಂಹ ಪರಶುರಾಮ ಪರಶುರಾಮ ಅಮ್ಮ ಈಗ ಸದ್ಯ ರಾಮ ಅವತಾರ ಬಿಟ್ಟು ಬಿಟ್ಟು ಅಮ್ಮ ಕೃಷ್ಣ ಅವತಾರದಲ್ಲಿದ್ದಾರೆ, ಹೋಗಿ ಕರೆದುಕೊಂಡು ಬಾರಮ್ಮ. ಅಮ್ಮ ತಾಯಿ ಏನಮ್ಮ? ದಶನಾಮವುಳ್ಳ ಪರಮಾತ್ಮ ಹಾ ಹಾ 10 ಅವತಾರದಿಂದ 10 ದಿಕ್ಕಿಗೆ ಹೋಗ್ಯಾನ ಅಂತ ಹೇಳ್ತಾ ಇದ್ದಿ. ಹೌದು ಹೌದಮ್ಮ. ಒಂದು ಕಡೆ ವಾಜ್ಞೆಯಲ್ಲಿ ಇದ್ದಿದ್ದಿಲ್ಲ, ಒಂದು ಕಡೆ ಹಾದಿ ಅಲ್ಲಿ ಇದ್ದಿದ್ದಿಲ್ಲಮ್ಮ. ಇನ್ನೊಂದು ಕಡೆ ವಾಜ್ಞೆಯಲ್ಲಿ ಇದ್ದಿದ್ದಿಲ್ಲ, ಇನ್ನೊಂದು ಕಡೆ ಹಾದಿ ಅಲ್ಲಿ ಇದ್ದಿದ್ದಿಲ್ಲಮ್ಮ. ಅಮ್ಮ ಅವ್ರು ಇರುವಂತ ಒಂದೇ ಒಂದು ಸ್ಥಾನ ಹೇಳ. ಅಮ್ಮ ಅವ್ರು ಇರುವಂತ ಒಂದೇ ಒಂದು ಸ್ಥಾನ ಹೇಳ್ಬೇಕಲ್ಲ. ಇಂಥಲ್ಲೇ ನಾನು ಕರ್ಕೊಂಡ್ ಬಂದು ಭೇಟಿ ಮಾಡಿಸ್ತೇನೆ. ಭೇಟಿ ಮಾಡಿಸ್ತೇಮ್ಮ. ಭೇಟಿ ಮಾಡಿಸ್ತೇನಮ್ಮ. ಹೌದಮ್ಮ. ಎಲ್ಲಿದ್ದಾರೆ? ಎಲ್ಲಿದ್ದಾರಮ್ಮ? ಎಲ್ಲಿದ್ದಾರೆ? ಹಾಗಾದ್ರೆ ಕೇಳಮ್ಮ. ಮಜ ದೇವನಿ ವಚನ ದೇವನಿ ವಚನ ಹೇ ಪಚಾನಿ ರೆ ರುಕ್ಮಿಣಿ ಮಂದಿರದಲ್ಲಿ ಅಮ್ಮ ಅವಳ ಮೋತಿ ಕುಳಿತಿದ್ದಾರಮ್ಮ. ಹೋಗಿ ಕರೆದುಕೊಂಡು ಬಾರಮ್ಮ. ಅಮ್ಮ ತಾಯಿ ತಮ್ಮ ಸಮಸ್ಯೆ ಆಗಿರ್ತಕ್ಕಂತ ರುಕ್ಮಿಣಿ ಮಾತಿ ಮಾಡಿಸ್ಕೊಡ್ತಾರೆ. ಸಮಸ್ಯೆ ಆಗಿಲ್ಲ. ಹೌದು ಹೌದಮ್ಮ, ಅಲ್ಲೇ ಇದ್ದಾರಮ್ಮ. ಅಲ್ಲೇ ಇದ್ದಾರೆ. ಅಲ್ಲೇ ಇದ್ದಾರಮ್ಮ. ಈಗ ದೇಹ ಸಂಚಾರ ಮಾಡ್ತಕ್ಕಂತ ನಾರಾಯಣ ಸ್ವಾಮಿ ಹೊಟ್ಟಂತ ಕಾಣಿಸ್ತದೆ. ಏನಮ್ಮ? ಆ ನನ್ನ ನಾರದ ಗುರುಗಳಮ್ಮ ಅವ್ರ ಮುಖಾಂತರ ಪರಮಾತ್ಮ ಎಲ್ಲಿದ್ದಾರೆ? ಎಲ್ಲಿದ್ದಾರೆ? ಏನ್ ವಿಚಾರ ಮಾಡೋಣ? ವಿಚಾರ ಮಾಡೋಣಮ್ಮ. ನೀನು ಕೃಷ್ಣ ಮುಕ್ಕುಂದ ಮುರಳೀಧರ ಅಚ್ಯುತ ಅನಂತ ಸೈನ
ಅಲ್ಪನಿ ಯಾರು? ನೀನು ಯಾರು? ನಾ ಸತ್ಯಭಾಮ ತಾಯರ ದ್ವಾರಪಾಲಕ. ಏನು ಸತ್ಯಭಾಮನ ಬಾಗ್ಲಕ್ಕಾಯರೇನು? ಹ್ಞೂ ಅಷ್ಟ ತಿಳ್ಕೊಂಡ್ ಬಿಡ್ಲ. ಇರ್ಲಿ, ಅದೇನೋ ಕಮಲಿನೇ ಅವನ ಹಾಕಿದ್ಲ. ಹಾಗೇನಲ್ಲ, ಕಮಲನೇದನ ಕೃಷ್ಣ ಅಂತ ಹೇಳಿ ಆ ಪರಮಾತ್ಮನ ನಾಮಸ್ಮರಣೆ ಮಾಡಿದೆ. ಏನು ಕಮಲನೇನ ಕೃಷ್ಣ ಅಂತ ಹೇಳಿ ಪರಮಾತ್ಮನ ನಾಮಸ್ಮರಣೆ ಮಾಡಿ. ಹೌದು. ಇಲ್ಲಿ ನಿನ್ನ ನಾಮ ಯಾವುದು? ಹಚ್ಚಿದ್ದೆ ನಾಮ, ನಿಂತಿದ್ದೆ ದೇಹ. ಈ ನಿನ್ನ ಗೋಟ್ ನಾಮ ಕೇಳಕ್ ಹತ್ತಿಲ್ಲ. ಮತ್ತೇನು? ಈ ರೂಢಿ ಒಳಗೆ ಬಂದು ತಮಗೆ ಏನಂತ ಕರೀತಾರ? ನನಗೆ ಎಲ್ಲರೂ ಏನಂತ ಕರೀತಾ ಇದ್ದಾರೆ? ಏನಂತ ಕರೀತಾರೆ? ನಿನಗೆ ಕೇಳಬೇಕನ್ನೋ ಆಸೆ ಇದೆ. ನಮ್ಮಲ್ಲಿ ಹಿರಿಯರು ಹೇಳ್ತದ್ರಪ್ಪ, ನಾರದ್ರಂತ ಬಾ ಚಾಡ್ತಾರತ್ತ, ಎಲ್ಲಿ ಹೋದಲ್ಲಿ ಬೆಂಕಿ ಹಚ್ತಾರೆ. ಆ ನಾರದ್ರೆ ಇರ್ಲಿಪ್ಪ ತಮ್ಮಾಗ ನಿನಗೇನ್ ಕಾರಣ ಆಗ್ತದೆ ನೋಡ್ದೋತೆ. 14 ಲೋಕಗಳನ್ನು ಸಂಚಾರ ಮಾಡುತ್ತಾ ಬಂದರು. ಆ ಭಗವಂತನ ಭೇಟಿ ನನಗೆ ಎಲ್ಲಿ ಆಗಲಿಲ್ಲ. ಅಂದ ಮೇಲೆ ಕೃಷ್ಣ ಪರಮಾತ್ಮ ಇದ್ದಾರಂತೂ ಸುದ್ದಿ ಬಂದದ. ಪರಮಾತ್ಮರ ಮಂದಿರದಲ್ಲಿದ್ದಾರೇನು? ನೀನು ಪಕ್ಕ ಇದ್ದಾರ. ಹಾಗಾದ್ರೆ ತಮ್ಮ ಗುರುಗಳಾದಂತ ನಾರದರು ಬಂದರೆಂದು ತಿಳಿಸು. ಸ್ವಾಮಿ ಪರಮಾತ್ಮ ತಮ್ಮ ಗುರುಗಳಾದ ನಾರದ ಮುನೇಶ್ವರ ಬಂದಾರ. ಬಾಯಪ್ಪ ಸ್ವರ್ಗಲೋಕದಿಂದ ಬಂದಾರ. ನನ್ನ ಸಲುವಾಗಿ ಹಾಗಾದ್ರೆ ಬಂದಿ ಬರಪ್ಪ.
ಮುನಿಗಳೇ ಪಾದಕ್ಕೆ ವಂದನೆಗಳು. ಕಲ್ಯಾಣಪ್ಪ ಕೃಷ್ಣ. ಕಲ್ಯಾಣ ಕಲಬುರಗಿ ನಿಮ್ಮರಿಗೆ ಚರ್ಚೆನ ಅಡ್ಡಾಡಿ ಬಂದಿಲ್ಲ ಬಂದಾಟಿಕಿ ಸನೇಕ್ ಹೋಗೋದು ಮುನಿಗಳೇ ಯಾವ ಕಡಿದು ಬಂದ್ರಿ ಏನು ಸಮಾಚಾರ ಮುನಿಗಳೇ? ಕೃಷ್ಣ ಎತ್ಲಾಗಿಂದ ಬಂದಿಲ್ಲ ಏನದ ಏನು ಸ್ವರ್ಗಲೋಕದಿಂದ ಇಲ್ಲಿಗೆ ಬಂದೆ. ಶ್ರೇಷ್ಠವಾದ ಸ್ವರ್ಗಲೋಕದಿಂದ ಇಲ್ಲಿ ಬಂದಿರಿ. ಹೌದು ಹೌದು ಬಹಳ ಸಂತೋಷ ಗುರುಗಳೇ. ಹೌದು ಸ್ವರ್ಗದಲ್ಲಿ ಏನ್ ನಡೀತಾ ಇದ್ದಾವೆ? ಅಲ್ಲೇನದಪ್ಪ ಒಬ್ಬರು ಸಾಯೋದು ಒಬ್ರು ಹುಟ್ಟೋದು. ಹಾಗಾದ್ರೆ ಸ್ವರ್ಗ ಶ್ರೇಷ್ಠ ಶ್ರೇಷ್ಠ ಅನ್ಲಿಕ್ಕೆ ಕಾರಣ ಏನ್ ಬತ್ತು ಗುರುಗಳೇ? ನೋಡ ಕೃಷ್ಣ ಸ್ವರ್ಗ ಶ್ರೇಷ್ಠ ಅನ್ಲಿಕ್ಕೆ ಒಂದು ಕಾರಣದ. ಅದು ಹಾಗೆ ಸ್ವರ್ಗದಲ್ಲಿ ಹೌದು ಕಾಮಧೇನು ಕಲ್ಪವೃಕ್ಷ ಚಿಂತಾಮಣಿ ಐರಾವತ ಮತ್ತು ಪಾರಿಜಾತ ಇವ 5 ರತ್ನಗಳಿದ್ದ ಮೂಲಕ ಸ್ವರ್ಗ ಶ್ರೇಷ್ಠ ಶ್ರೇಷ್ಠ ಅನಿಸದ. ಬಹಳ ಆನಂದ ಆಯ್ತು ಗುರುಗಳೇ. ಹೌದು ದೇವರ ಬೆಟ್ಟಿಗೆ ಹೋಗ್ಬೇಕಾರ ಏನು ತೆಗೆದುಕೊಂಡು ಹೋಗ್ಬೇಕ್ರಿ ಗುರುಗಳೇ? ದೇವರ ಬೆಟ್ಟಿಗೆ ಹೋಗ್ಬೇಕಾರೆ ಏನು ಹೋಗ್ಬೇಕು? ಹೌದು ನೋಡು ಪತ್ರಂ ಪುಷ್ಪಂ ಫಲಂ ತ್ವಯಂ ಬಿಲ್ಲು ಪತ್ರ ಅಂತ ಹೋಗ್ಬೇಕಾಗ್ತದ. ಹೌದು ಹೌದು ರಾಜ್ಯದ ಬೆಟ್ಟಿಗೆ ಹೋಗ್ಬೇಕಾದ್ರೆ ರಾಜ್ಯದ ಬೆಟ್ಟಿಗೆ ಹೋಗ್ಬೇಕಾದ್ರೆ ಮುತ್ತು ರತ್ನಾದಿಗಳನ್ನು ಹೋಯ್ತು. ತಂದಿನಿ 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 ತಂದಿನಿ. ಓ ತಾನ ತಂದಿನಿ ಏನದ? ನೀವು ತಂದದ್ ನನಗೆ ಗುರ್ತಾಯ್ತಲ್ರಿ. ಏನದ? ಇಂಚಿಚ್ಚ ಕಡ್ಡಿ ಪಟ್ಟಿ. ಹಾಗೇನಲ್ಲ ನೋಡಪ್ಪ ಕೃಷ್ಣ, ನಿನಗಾಗಿ ನಾನು ಏನು ತಂದಿದ್ದೇನೆ? ನನ್ನ ಸಲುವಾಗಿ ಏನು ತೆಗೆದುಕೊಂಡು ತಂದಿದ್ದೇನೆ ಕೇಳು. ಸಲುವಾಗಿ ಒಂದು ಪಾರಿಜಾತ ಪುಷ್ಪವನ್ನು ತೆಗೆದುಕೊಂಡು ಬಂದೇನೆ. ಕೊಟ್ಟು ಬಿಡ್ರಿ. ಹಾಕೊಡ್ಲಿಕ್ಕೆ ಬರೋದಿಲ್ಲ. ಅದಕ್ಕೊಂದು ಕಾರಣ. ಹೌದು. ಏನು ಭಗವಂತ? ನೀನು 16,000 ಗೋಪಕಾಸ್ತ್ರೀಯರಲ್ಲಿ ಉಳಿದ 7 ಮಂದಿ ಪಟ್ಟದರ್ಶಿಗಳಲ್ಲಿ ಹೌದು ಹೌದು ಹೆಚ್ಚಿನವ್ರು ಯಾರು? ರುಕ್ಮಿಣಿದ್ದಾಳೆ ಗುರುಗಳೇ. ನನಗನಿಸಿತ್ತು. ನಿಂದ ಅನಿಸಿತ್ತು? ನೋಡಪ್ಪ ಕೃಷ್ಣ, ರುಕ್ಮಿಣಿಯನ್ನ ಕರೆದು ಮುಖವನ್ನು ನೋಡುತ್ತಾ ಮುದ್ದಿಸು ಅವಳ ಮುಡಿಯಲ್ಲಿ ಇಳಿಸಿಬಿಡು. ಆಗಲಿ ಅವಳ ಮುಡಿಯಲ್ಲಿ ಇಳಿಸು. ನಾನು ಕಣ್ಣಾರೆ ಕಂಡು ಸಂತೋಷ ಪಡ್ತಾ ಇದ್ದೇನೆ. ಆಗಲಿ ಮುನಿಗಳೇ. ಹೌದಾ? ಅಲ್ಲೋ ಬಾಬಾ, ಏನ ಅಲ್ಲ ಸತಿ ಪತಿ ಪ್ರೀತಿಯಿಂದ ಮುಡಿಸೋದು ಇಡಿಸೋದು ಆ ನೋಡು ಚಟ ನಿನಗ್ಯಾಕ? ಹಾಗೇನಲ್ಲ, ಮುಪ್ಪಿನ ಕಾಲದಲ್ಲಿ ಕಣ್ತಮ್ಮ ನೋಡಿ ಸಂತೋಷ ಪಡ್ತಾ ಇದ್ದೇನೆ. ಕೃಷ್ಣ ತೆಗೆದುಕೋ. ಆಗಲಿ ಮುನಿಗಳೇ. ಗುರುಗಳೇ, ಹಾವು ಇನ್ನು ಯಾವ ಕಡೆ ಹೋಗವ್ರಿ? ಕೃಷ್ಣ ನಿನ್ನೆ ಬೆಟ್ಟ ಅಂತ ಆಯ್ತು. ಆಗ್ಯದ. ಅಕಸ್ಮಾತ್ ರುಕ್ಮಿಣಿ ದೇವಿ ಬೆಟ್ಟದಂತೆ ಇನ್ನು ಮೇಲೆ ಸತ್ಯಭಾಮನ ಭೇಟಿಯಾಗಿ ಮತ್ತೆ ಲೋಕ ಸಂಚಾರ ಮಾಡ್ತಾ ಹೋಗಿ ಬಿಡ್ತಾ ಇದ್ದೇನೆ. ಗುರುಗಳೇ, ಸತ್ಯಭಾಮಿ ಮಂದಿರಕ್ಕೆ ಹೋಗ್ಲಿಕ್ಕೆ ಬ್ಯಾಡ ಅನ್ನಂಗಿಲ್ಲ. ಅಕಸ್ಮಾತ್ ನೀವು ಹೋದದ್ದಾದ್ರಿ ಈ ಮಾತು ಹೇಳಬಾರ್ದು. ಅದ್ಯಾವ ಮಾತದು? ಸ್ವರ್ಗಲೋಕದಿಂದ ನೀನು ಬಂದದ್ದು ಪಾರಿಜಾತ ಪುಷ್ಪವು ತಂದದ್ದು ನೀವು ತಂದು ನನ್ನ ಹಸ್ತದಲ್ಲಿ ಕೊಟ್ಟದ್ದು, ನಾನು ಹೋಗಿ ರುಕ್ಮಿಣಿ ಮುಡಿಯನ್ನು ನಿಲ್ಲಿಸಿದ್ದು. ಹೌದಾ? ಇದನ್ನು ಸತ್ಯಭಾಮಿ ಮುಂದೆ ಹೇಳಿದ್ರಂದ್ರ ಸತ್ಯಭಾಮಿ ನಾನು ಬಹಳ ಈಗ ಸುಖದೊಳಗಿದ್ದೀವ. ಈಗ ನೀವು ಮತ್ತೆ ನಮ್ಮ ಒಂದು ಗುಳಿಗ್ಯಾಗ 3 ಭಾಗ ಮಾಡ್ಬೇಡ್ರ. ಕೃಷ್ಣ ನೋಡು ಅಂದೇನು ಮಾಡ್ಯಾನು? ಏನು ಮಾಡ್ತದ? ಅರ್ಬಿ ಹಾವ ಕಾಲಾಗ ಬಿಟ್ಟಿದಿ. ಎಲ್ಲಿ ಬೇಡ ನೋಡಪ್ಪ ಕೃಷ್ಣ, ಹೋಗೋದಿಲ್ಲ ಹೋಗ್ತಾನ, ಹೌದೌದು ಹೇಳೋದಿಲ್ಲ ಹೇಳ್ತಾನ. ನಾನಂತ ಹೋಗ್ತಾ ಇದ್ದೀನಿ. ಇನ್ನು ನಿಮ್ ಭಗವಂತ ಮುನಿಗಳೇ, ನಿಮ್ಮ ಧರ್ಮ ನಮ್ಮ ಕರ್ಮ ಇನ್ನು ಹೋಗಿ ಬರ್ರಿ. ಹೋಗಿ ಬರ್ತಾ ಇದ್ದೀನಿ. ಹೋಗಿ ಬರ್ರಿ ಹೋಗಿ. ಯಾರು ನೀನು? ನಾವ್ರೆ ನೀವ್ ಎಲ್ಲಿ ಹೊಂಟಿ? ನಾವು ಸತ್ಯಭಾವನ ದ್ವಾರ ಪಾಲಕ್ರೆ. ನೀನು ಸತ್ಯಭಾಮನ ಮಂದಿರಕ್ಕೆ ಹೋಗ್ತಾ ಇದ್ದೆ.
ಅಲ್ಲೇ ಇದಾವ್ರಿ ಈಗ. ನಾನು ಅಲ್ಲಿಗೆ ಬರ್ತಾ ಇದ್ದೇನೆ. ಅಲ್ಲಿಗೆ ಬರ್ತಾರೆ. ಹೌದು. ನೋಡ್ರಪ್ಪ, ಹಾದಿ ಅವಗಾಡ ಹಾದಿ ಐತೆ. ಹೌದಾ? ನೀನ ಸರಳ ಹಾದಿ ಹಿಡ್ದಪ್ಪ. ಹೌದು. ನೀವ ಬರ್ಗುಡ್ದ ನಾ ಮುಂದೆ ಹೋಗಿ ಏನ್ ಮಾಡ್ತಿ? ಚರಿಗೆ ತಗೊಂಡು ಹೊಸಲ್ ಮೇಲೆ ಕೂತಾನ. ಏನ್ ಮಾತಾಡ್ತೀನಿ? ಯಾಕ ಹಾಗೆಲ್ಲ ಅಸಹ್ಯ ಮಾತಾಡಬಾರ್ದು. ಅಸಹ್ಯ ಅಲ್ರಿ. ಮತ್ತೇನ್ರಿ? ತಾವು ಯಾರು? ಯಾರು? ದೊಡ್ಡ ಗುರುಗಳ. ಹೌದು. ಹೌದಲ್ಲ? ಹೌದ್ರಲ್ಲ. ಅಂತ ಗುರುಗಳ ನಮ್ಮ ಮಂದಿರಕ್ಕೆ ಬಂದ್ರಂದ ಮೇಲೆ ಅಂದ ನಿಮ್ಮ ಪಾದಕ್ಕೆ ನೀರ್ ನೀಡಿ ಸತ್ಕಾರ ಮಾಡಿ ಹಾ ಒಳಗೆ ಕರ್ಕೊಂಡು ಹೋಗೋದಕ್ಕ ಚರಿಗೆ ತಗೊಂಡು ಹೊಸಲ್ ಮೇಲೆ ಕೂಡ್ತಾನ. ಹಿಂಗ ಹಾಗಾದ್ರೆ ಮುಂದೆ ನಡೆಯೋನೆ. ಬರ್ರಿ ನಡೆ ನಡೆ. ಸತ್ಯಭಾಮನ ದ್ವಾರಪಾಲಕ್ರಿ. ಏನೋ ಸತ್ಯಭಾಮನ ಬಾಗ್ಲಕ್ಕ ಅವ್ರೇನ
ಬಾಗ್ಲ ಅಷ್ಟೇ ಹಾಕತ್ತೀರಿ ಇಡೀ ಮಂದಿರ ನನ್ನ ಕಬ್ಜ ಹೆಂಗ ಹ್ಞೂನ್ರಿ ಅಂತೂ ಸತ್ಯಭಾಮನ ಮಂದಿರ ಹಾಳು ಅಂದಂಗ ಓ ಏನಾದ್ರ ಅನ್ನ ಮಾರಾಯ ಇರ್ಲಿ ನೋಡು ಸತ್ಯಭಾಮಾಗ ತಮ್ಮ ಗುರುಗಳಾದಂತ ನಾರದ ಮಾಮನಿಗಳಂದಾರ ಅಂತ ಹೇಳು ನೀವು ಹೆಣ್ಣು ಮಕ್ಕಳಿಗೆ ಗುರುಗೋಳ ದೊಡ್ಡವ್ರಿಗೆ ಗುರುಗೋಳ ಎಲ್ಲಾರಿಗೂ ಗುರುಗೋಳ ಮತ್ತ ಅಂದ್ರ ನೀವು ದೊಡ್ಡ ಗುರು ಇದ್ದಂಗ ಅಲ್ಲ ದೊಡ್ಡ ಗುರು ಆದ್ರ ನಿನಗೆ ಗಾಡ್ಡೆ ಹಾಕಿಲ್ಲ ಯಾಕೆ ಗಡ್ಡ ತಗೊಂಡ್ ನಾನು ಗುಡ್ಡ ಬೀಳ್ಬೇಕಂದೇನ ಇಲ್ರಿ ಅವ್ರಿಗೆ ಇರ್ತಾವ ಸತ್ಯಭಾಮಾಗ ಹೇಳಲ್ರಿ ಹೌದಮ್ಮ ಅಮ್ಮ ಸತ್ಯಭಾಮ ತಾಯವ್ರೆ ಹೇಳಮ್ಮ ತಮ್ಮ ಗುರುಗಳಾದ ನಾರದರು ಬಂದಾರ್ರಿ ಅಮ್ಮ ಹಾಗಾದ್ರೆ ಬಂದೆಮ್ಮ ಬರ್ರಿ ತಮ್ಮ ಪಾದಕ್ಕೆ ವಂದನೆಗಳೇ ಗುರುಗಳ ಬರ್ಬೇಕ್ರಿ ಈ ಸಿಂಹಾಸನ ಮೇಲೆ ಕೂಡ್ಬೇಕ್ರಿ ಗುರುಗಳ ಮಾನಿನ ಸಿಂಹಾಸನ ನಿನ್ನಲ್ಲೇ ಇರ್ಲಿ ಇಲ್ಲೇ ದರ್ಬಾಸನ ಮೇಲೆ ಕುಳಿತುಕೋತಾ ಇದ್ದೇನೆ ಏನ್ ಗಾತ ಮಾಡ್ಕೊತಿದ್ವಿ ಮಗಳ ಯಾಕ ನಮ್ಮ ಓನ್ ಮಂದಿದಾಗ ಆಫೀಸ್ಗಾರ ಬಹಳ ಗುಡ್ಡ ಮೇಲೆ ಕುಕ್ಕರ್ಸಿದ್ವಿ ಏನ್ ಮಾತಾಡ್ತಿ ಗುರುಗಳ ನನ್ನ ಮಂದಿರಕ್ಕೆ ಬಂದ ಕ್ಷಣಕ್ಕೆ ಹೌದಮ್ಮ ನೀವು ನನಗೆ ಹೇಗಾಗ್ಯದ ಗುರುಗಳ ಹೇಗಾಗ್ಯದ ರೀ ಗಣರೋಗ ಹತ್ತಿ ಬಳಲುವವನ ಮಣಿಗೆ ವೈದ್ಯನು ತಾನಾಗಿ ಸಾಗಿ ಬಂದಂತೆ ಗುರುಗಳೇ ನೀವು ಬಂದಿರಿ ಎಣ್ಣ ಮಂದಿರಕ್ಕೆ ಬಳಲೋಣ ಮನೆಗೆ ವೈದ್ಯನು ತಾನಾಗಿ ಸಾಗಿ ಬಂದರೆ ಆ ರೋಗಿಗೆ ಎಷ್ಟು ಆನಂದ ಆಗ್ತದೆ ಗುರುಗಳ ಅಷ್ಟು ಆನಂದ ಆಗಿತ್ರಿ ಸ್ವಾಮಿ ಇದು ಅಲ್ಲದೆ ಮತ್ತು ಬಡವರ ಮನಿಗೆ ಭಾಗ್ಯದ ಲಕ್ಷ್ಮಿಯು ತಾನಾಗಿ ಸಾಗಿ ಬಂದಂತೆ ಗುರುಗಳೇ ನೀವು ಬಂದಿರಿ ಎಣ್ಣ ಮಂದಿರಕ್ಕೆ
ಭಾಗ್ಯದ ಲಕ್ಷ್ಮಿಯು ತಾನಾಗಿ ಸಾಗಿ ಬಂದರೆ ಬಡವನಿಗೆ ಎಷ್ಟು ಆನಂದ ಆಗ್ತದ ಗುರುಗಳ ಅಷ್ಟು ಆನಂದ ಆಗೈತ್ರಿ ಸ್ವಾಮಿ ಸತ್ಯಭಾಮ ನಿನಗೆಲ್ಲ ಆನಂದ ಆಗದ ಖರೆ ಆದ್ರೆ ನನ್ನ ಹೊಟ್ಟೆಯಲ್ಲಿ ಮಾತ್ರ ಎತ್ತೆತ್ತು ಹಾಕ್ಲಿಕ್ಕತ್ತದ ಅದು ಏನಾಗಿತ್ರಿ ಗುರುಗಳ 3 ಸಂಜೆ ಮನ ಸಿಂಗಿ ಅಲ್ಲ ಹೇಳಬೇಕಂತನೂ ಹೇಳಕ್ಕಾಗಲ್ಲ ಬಿಡಬೇಕಂತನೂ ಬಿಡ್ಲಿಕ್ಕಾಗಲ್ಲ ನೀನ ಬಿಡೋದೇ ಪಾಡ ಹೌದಾ ನೋಡು ಸ್ವರ್ಗ ಲೋಕಕ್ಕೆ ಹೋಗಿದ್ದೆ ಅನ್ನಬೇಕು ಪಾರಿಜಾತ ಪುಷ್ಪ ತಂದೆ ಅನ್ನಬೇಕು ತಂದೆ ಕೃಷ್ಣ ಕೈಲಿ ಕೊಟ್ಟಿ ಅನ್ನಬೇಕು ಆ ಸುದ್ದಿ ಇವ್ರ ಮುಂದೆ ಹೇಳಬೇಕ ಇವರು ಅವರು ಜಗಾಡ್ಬೇಕು ಇದು ಯಾರಿಗೆ ಬೇಕಾಗ್ಯದ ಹೌದು ಅಂದಾಗ ಸರಳ ಹೊಂಟ್ರಾತ ಹೌದಾ ಸರಳ ಹೋದ್ರ ನಿನ್ನ ಬಿಡವ್ರ ಯಾರು ಅಲ್ಲಿ ಹೇಳಬೇಕಿದ್ದ ಸತ್ಯಭಾಮ ಹೇಳ್ರಿ ಗುರುಗಳ ನಾನೆಲ್ಲ ಹೇಳ್ಬೇಕಂತಂದ್ರಮ್ಮ ಆದ್ರೆ ನನ್ನ ಮನಸ್ಸಿಗೆ ತ್ರಾಸ ಆದಿತ್ತು ಅಂತ ವಿಚಾರ ಮಾಡಿದೆ ಹೇಳ್ರಿ ಗುರುಗಳ ಹೌದಾ ಎಂತ ತ್ರಾಸ ಬಂದ್ರ ನಮ್ಮ ಅವ್ವ ಮೇಲಿಗೆ ಜಗ್ಗಿ ಹಚ್ಕೊಂಡಿಲ್ರಿ ನೀವು ಹೇಳೋದಷ್ಟು ಮಾಡ್ರಿ ಹೌದಾ ಹೇಳೋದು ಮಾಡ್ರಿ ನೋಡಮ್ಮ ಸತ್ಯಭಾಮ ನಾನು ಸ್ವರ್ಗ ಲೋಕಕ್ಕೆ ಹೋಗಿದ್ರಿ ಹೊರಗಡೆಯಿಂದ ಬಂದಿರಕ್ಕಿಲ್ಲ ಮತ್ತೆ ಹೇಗೆ ಬಂದಿದ್ರಿ ಗುರುಗಳ ನಿನಗಾಗಿ ಒಂದು ಪಾರಿಜಾತ ಪುಷ್ಪವನ್ನು ತೆಗೆದುಕೊಂಡು ಬಂದಿದ್ದೆ ತಂದಿದ್ರಿ ನೋಡು ದಾರಿಯಲ್ಲಿ ನಿನ್ನ ಪರಮಾತ್ಮನ ಭೇಟಿ ಆಯ್ತು ಅಮ್ಮ ಅಲ್ಲೇ ನೋಡಮ್ಮ ನೋಡು ಕೈಯಲ್ಲಿ ಏನೋ ಅಂತ ಕೇಳಿದ್ರು ಏನು ಹೇಳಿದ್ರಿ ಪುಷ್ಪ ಅಂತ ಹೇಳಿದೆ ಹೌದ್ರಿ ಆ ಪುಷ್ಪನ ಇಸಿದುಕೊಂಡು ಆ ನಿನ್ನ ಸರಿ ಸಾಂತ ರುಕ್ಮಿಣಿಸ್ಬಿಟ್ರೆ ಇದೇ ಮಾತು ಗುರುಗಳ ನನ್ನ ನಾಲ್ಕು ಗುರುಗಳು ಏನು ಹೇಳ್ತಾರೋ ಏನೋ ಅತ್ತಿನ್ನೆ ಹೌದಮ್ಮ ಗುರುಗಳ ಆ ರುಕ್ಮಿಣಿ ಅಂದ್ರೆ ಯಾರಮ್ಮ ನನ್ನ ಅಕ್ಕ ಹೌದು ನಾನು ಅವಳ ತಂಗಿ ಅಕ್ಕಿಟ್ಟದ್ರ ಅಷ್ಟದ ನಾ ಇಟ್ಟದ್ರ ಅಷ್ಟದ ಇದು ಯಾವ ದೊಡ್ಡ ಮಾತಂತ ಹೇಳಕ್ ಬಂದಾರ ನೀವು ತೋಯ್ತ್ರಿ ನಿಂದ ಇಂಚಿ ಚಾಪ್ ಕಡ್ಡಿ ಪಟ್ಟಿದೆ ದೂತೆ ಅಂಜಬೇಡ ಇನ್ನ ಬೇರೆ ಅದ ಚಕ್ಮಕ್ ಐತಿ ಎಷ್ಟ್ರ ಬೇರೆ ತಗೊಂಬಂದ ಹೌದಾ ನೋಡು ಸತ್ಯಭಾಮ ಅಕ್ಕೆಲ್ಲ ನಿನ್ನ ಅಕ್ಕ ನೀನೆಲ್ಲ ಅವಳ ತಂಗಿ ನನಗ್ ಗುರ್ತದ ಹೂವಿನಲ್ಲಿ ಏನು ಮಾತಾಡ ನನಗ್ ಗುರ್ತಿಲ್ಲ ನನಗ್ ಗುರ್ತಿಲ್ರಿ ಗುರುಗಳ ಸತ್ಯಭಾಮ ಆ ಹೂ ಯಾರ ತಕ್ಕಿರ್ತದನೋ ಹೌದ್ರಿ 16,000 ಗೋಪಕಾಸ್ತ್ರ ಅವಳ ಪಾದ ಸೇವೆಯನ್ನು ಮಾಡ್ಬೇಕ್ರಿ 7 ಮಂದಿ ಪಟ್ಟದ ಹೇಳ್ದಂತೆ ಕೇಳಬೇಕು ಪರಮಾತ್ಮ ಸಹಿತ ಕುಂಡ್ರಬೇಕು ಹೇಳಂದ್ರೆ ಹೇಳ್ಬೇಕು ಅಂತ ಮಾತು ಆ ಪುಷ್ಪದಲ್ಲದಮ್ಮ ಗುರುಗಳ ಅಷ್ಟು ಮಾತು ಅದರಲ್ಲಿದ್ರ ಹೌದು ನನಗೆ ಯಾಕೆ ತರಬಾರ್ದ್ರಿ ನೀವು ನಿನಗ ಅಂತ ತಂದಿದ್ದಮ್ಮ ನಿನಗ ಅಂತ ತಂದಿದ್ದೆ ಏನಾದ್ರಿ ಗುರುಗಳು ನಿನ್ನ ನೆನಪು ತಗದಾಕ್ಷಣಕ್ಕ ನಿನ್ನ ಪರಮಾತ್ಮರ ಏನಬೇಕು ಏನಂದ್ರಿ ಗುರುಗಳು ಸತ್ಯಭಾಮಿ ನೆನಪು ಇದನ್ನ ಜಾರಿ ಇನ್ನೊಮ್ಮೆ ನಮ್ಮ ಮಂದಿರದಲ್ಲಿ ತೆಗೆದಾರ ನನ್ನ ಅಮ್ಮ ಎಲ್ಲ ನನ್ನ ಮನೆ ಮುರಿದು ನಾಯಿನ್ಯಾಂಗ ಸೋಮ ಇನ್ನು ಮೇಲೆ ಆ ಪುಷ್ಪನ ಬಿಡಂಗಿಲ್ರಿ ಗುರುಗಳ ನೋಡ ಸತ್ಯಭಾಮ ನಾನು ಇನ್ನೊಮ್ಮೆ ಸ್ವರ್ಗಲೋಕನ ತಿರುಗಿ ಇಲ್ಲಿಗೆ ಬರೋದ್ರೊಳಗಾಗಿ ಪುಷ್ಪ ತಕೊಂಡು ವಚನ ಕೊಟ್ಟು ಹೇಳಮ್ಮ ಹೀಗ್ರಿ ಗುರುಗಳ ನೀವು ಇನ್ನೊಮ್ಮೆ ತಿರುಗಿ ಬರ್ದೊಳಗಾಗಿ ಆ ಹೂ ತೆಗೆದುಕೊಂಡ ತೀರ್ಥನಿದೆಯೇ ಗುರುಗಳ ಈಗ ತುಂಬ ನಿನ್ನದಾರೆ ಬಂದ ಕೆಲಸ ಬಂದಾರ ಊಟ ಅದಂತೆ ಬಂದ ಕೆಲಸ ಆತೋ ಏನ್ ಕೆಲಸ ಬಂದ ಏನಾಗಲೇ ಆಯ್ತು ಸತ್ಯಭಾಮ ಇನ್ ಮೇಲೆ ನಾನು ಹೋಗಿ ಬರ್ತಾ ಇದ್ದೀನಿ ಹೋಗಿ ಬರ್ಲಿ ಹೋಗಿ ಬರ್ರಿ
ಇನ್ನು ಮೇಲೆ ಏನು ಉಪಾಯ ಮಾಡೋಣಮ್ಮ? ಆ ಪುಷ್ಪ ತೆಗೆದುಕೊಳ್ಳಬೇಕಾದ್ರೆ ಹೌದಮ್ಮ ತಾಯಿ, ನಾನು ಏನೊಂದು ಬಲ್ಲವಳು ಅಲ್ಲ, ಅಲ್ಲಮ್ಮ ಏನೊಂದು ತಿಳಿದವಳು ಅಲ್ಲ, ಏನೊಂದು ತಿಳಿದವರು ಅಲ್ಲಮ್ಮ. ನೀವು ಏನ್ ಹೇಳ್ತಾರಲ್ಲ ಹೌದಮ್ಮ, ಅದ ಮಾತ ನಿಜ. ತಾಯಿ, ಅಮ್ಮ ಆಳ ಮಾಡಿದ್ದು ಹಾಳ, ಹಾಳ ಮಾಡಿದ್ದು ಹಾಳಮ್ಮ, ಮಗ ಮಾಡಿದ್ದು ಮಧ್ಯಮ, ಮಗ ಮಾಡಿದ್ದು ಮಧ್ಯಮ, ತಾನೇ ಮಾಡೋದು ಉತ್ತಮ, ತಾನು ಮಾಡಿದ್ದು ಉತ್ತಮ. ಸಾಯ್ದ ವಿನ ಸ್ವರ್ಗ ಸಿಗುದಿಲ್ಲ ಸಿಗಂಗಿಲ್ಲಮ್ಮ. ಹೌದಮ್ಮ, ಹೌದಲ್ಲ? ಇಲ್ಲ ಇಲ್ಲಮ್ಮ, ಆಳನ್ನ ಹಚ್ಕೊಡೋದು ಬೇಡ, ಹಾಳ ಹಚ್ಕೊಡೋದು ಬೇಡಮ್ಮ. ಟೈಮ್ ಇಲ್ಲ, ಟೈಮ್ ಇಲ್ಲಮ್ಮ. ಪರಮಾತ್ಮರ ಮಂದಿರಕ್ಕೆ ಸ್ವತಃ ನಾವ ಅಲ್ಲಿಗೆ ಹೋಗ್ತಾ ನಾವ ಹೋಗ್ಬಿಡು. ನಡಿಯಮ್ಮ. ಹೌದು, ನಡ್ದ ಬಿಡ್ರಮ್ಮ. ಬರ್ರಿ ನಡಿಯಮ್ಮ. ಪರಮಾತ್ಮರ ಮಂದಿರ ಎಷ್ಟು ದೊಡ್ಡ ಬಂತು ನೋಡ್ರಮ್ಮ. ಪರಮಾತ್ಮರ ಮಂದಿರ ಇದೆ ರೀ, ಇದ ನೋಡಮ್ಮ. ನೋಡವ ಇದ ಮಂದಿರ ಹೇಳಿ ಯಾರ ಮಂದಿರದಾರಿ ಹೋಗಿಸಿ ನನ್ನ ನಡ ಮುರ್ಸಿ ಅಂತ. ಹಾಗೇನಲ್ಲಮ್ಮ, ಪರಮಾತ್ಮನ ಮಂದಿರ ಇದಮ್ಮ. ಇದ ಹೌದಲ್ಲೋ, ನನ್ನ ಭಗವಂತನ ಮಂದಿರ ಇದ ನೋಡಮ್ಮ. ಎಷ್ಟು ಆನಂದದ ನೋಡಮ್ಮ, ಎಷ್ಟು ಆನಂದದ ನೋಡ್ರಮ್ಮ. ಹಾ ಬರ್ರಿ ನಡಿಯಮ್ಮ.
ಆಶೀರ್ವಾದ ಆಗಲಿ ಹೇಳು. ಯಾಕ ಬಂದಿ ಬಾಮ? ಪರಮಾತ್ಮ ಏನು 4-6 ದಿವಸ ಆತು ನನ್ನ ಮಂದಿರದಲ್ಲಿ ಇಲ್ರಿ ಇಲ್ಲ. ಪರಮಾತ್ಮ ತಮ್ಮ ಪಾದ ಸೇವೆ ಇಲ್ಲ ಇಲ್ಲ. ಅದ್ರ ಸಲುವಾಗಿ ಅಲ್ಲಿಂದ ಇಲ್ಲಿವರೆಗೆ ಬಂದಿನ್ರಿ ಸ್ವಾಮಿ. ಖರೇರಿ ಬಾಮ, ನಿನ್ನ ಮಾತು ಖರೇರಿ. ಯಾಕಂದ್ರೆ 4-6 ದಿವಸ ಆತು ಪತಿ ಭೇಟಿ ಇಲ್ಲ. ಇಲ್ಲ ಇಲ್ರಿ. ಹೌದಲ್ಲ? ಹೌದ್ರಿ. ಅವನ ಪಾದ ಸೇವಾ ಇಲ್ಲ. ಇಲ್ರಿ ಸ್ವಾಮಿ. ಅವನ ಪೂಜೆ ಇಲ್ಲ. ಇಲ್ರಿ. ಹೌದ್ರಿ ಅಂತ ಹೇಳಿ ನೀನು ತಿಳಿದು ಅಲ್ಲಿಂದ ಇಲ್ಲಿವರೆಗೆ ಬಂದ್ಯ. ಹೌದ್ರಿ ಸ್ವಾಮಿ. ಯಾರಿಗೆ ತ್ರಾಸ ಆಗ್ತದಲ್ಲ, ಯಾರಿಗೆ ಕಷ್ಟ ಆಗ್ತದ ಅವ್ರಿಗೆ ಅನುಭವ ಆಗ್ತದ. ಹೌದ್ರಿ. ಸಂಕಟ ಬಂದಾಗ ವೆಂಕಟರಮಣ ಅಂದ್ರೆ ಯಾವ ಕಾಲಕ್ಕೂ ಸಿಗುದಿಲ್ಲ. ಹೌದ್ರಿ ಸ್ವಾಮಿ. ಹೌದಲ್ಲ? ಹೌದೌದು. ಈಗ ನೀನು ಸಂಕಟದಲ್ಲಿ ಬಂದಿ. ಹೌದ್ರಿ ಸ್ವಾಮಿ. ನಿನಗೆ ರಕ್ಷಣೆ ಮಾಡಬೇಕಾಗೈತಿ. ಹೌದ್ರಿ. ಹೌದಲ್ಲ? ಹೌದ್ರಿ. ಈಗ ನನ್ನ ಕಂಡಕ್ಷನ್ ನಿನಗೆ ಹೇಗಾಗ್ಯದ? ಆನಂದ ಆಗೈತ್ರಿ ಸ್ವಾಮಿ. ಆನಂದನೂ ಆಗ್ಯದ. ಹೌದ್ರಿ. ಮುಂದೆ ಸಂತೋಷನೂ ಆಗಿರ್ಬೇಕು. ಸಂತೋಷನೂ ಆಗ್ಯದಾರಿ. ಸಂಭಾಷಣೆ ಆಗಿರ್ಬೇಕು. ಆಗ್ಯದಾರಿ. ಆನಂದ ಮುಂದೆ ಇನ್ನೊಂದು ಏನೇನು ಇಲ್ಲ. ಇಲ್ಲ ಇಲ್ರಿ ಸ್ವಾಮಿ. ಹೌದಲ್ಲ? ಹೌದ್ರಿ. ಇದೇ ಆನಂದ ಸಂತೋಷ ನಿನಗೆ ಹೇಗಾಗಿದೆಯೋ ಅದರಂತೆ ನನಗೂ ಆಗಿದೆ, ನಿಮಗೂ ಆಗ್ಯದಾರಿ. ಇದೇ ಆನಂದದಿಂದ ಎಲ್ಲಿಂದ ಬಂದಿಲ್ಲ ಅಲ್ಲಿವರೆಗೆ ತಿರುಗಿ ಹೋಗು. ಪರಮಾತ್ಮ ಏನು ನಾನು ಹೋಗಲಿಕ್ಕೆ ಬಂದಿಲ್ಲ ಭಗವಂತ, ನಿಮ್ಮನ್ನ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿನ್ರಿ. ನೀ ಎಲ್ಲ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿಕ್ರೆ ಭಾಮ, ಸದ್ಯ ಬರ್ಲಿಕ್ಕೆ ನನಗ ಟೈಮ್ ಇಲ್ಲ. ಯಾಕೆ ಟೈಮ್ ಇಲ್ರಿ? ಈಗಾಗಲೇ ನಾನು ಭಕ್ತರಲ್ಲಿ ಹೋಗ್ಬೇಕು. ಯಾಕಂದ್ರೆ ಯಾಕ್ರಿ ಸ್ವಾಮಿ? ಭಕ್ತರಲ್ಲಿದ್ದಂತ ಭಕ್ತಿ ನಿನ್ನಲ್ಲಿ ಇಲ್ಲ. ನನ್ನಲ್ಲಿ ಏನಿಲ್ರಿ ಸ್ವಾಮಿ? ಭಕ್ತಿ ಇಲ್ಲ ಅಂತ. ಭಕ್ತಿ ಇಲ್ರಿ. ಭಕ್ತಿ ಅಂದ್ರೆ ಯಾವ್ರಿ? 2 ನಮೂನಿ ಭಕ್ತಿಗಳು. 2 ನಮೂನಿ ಅಂದ್ರ ಯಾವ್ರಿ? ಕಾಮ್ಯ ನಿಷ್ಕಾಮ್ಯ ಅಂತ ಹೇಳಿ 2 ಭಕ್ತಿಗಳು. 2 ಭಕ್ತಿಗಳ ರೀ. ಕಾಮ್ಯ ಭಕ್ತಿ ಏನ್ ಹೇಳ್ತದ? ಒಂದು ದೇವಸ್ಥಾನ ಗುಡಿಗೆ ಹೋಗಿ ನಮಗ ಬದುಕಬೇಕು, ಬಂಗಾರ ಬೇಕು, ವಜ್ರ ಒಡಿಗಳು ಬೇಕು, ಧಾನ್ಯ ಬೇಕಂತ ಯಾರಲ್ಲಿ ಆಸೆ ಹೊಕ್ಕಾರೋ ಇದು ಕಾಮ್ಯ ಭಕ್ತಿ. ಕಾಮ್ಯ ಭಕ್ತಿ ರೀ. ಯಾವುದೇನು ಕೊಟ್ಟರು ಬೇಡ, ಸದಾ ಕಾಲದಲ್ಲಿ ನಿನ್ನ ಭಕ್ತಿ ಹೊಂದಿದ್ರೆ ಸಾಕು, ನಾಮಸ್ಮರಣ ಹೊಂದಿದ್ರೆ ಸಾಕು. ಹಾಗೆ ಹೌದ್ರಿ ಅಂತಾರಲ್ಲ, ಇದು ನಿಷ್ಕಾಮ್ಯ ಭಕ್ತಿ. ನಿಷ್ಕಾಮ್ಯ ಭಕ್ತಿ. ಭಕ್ತರಲ್ಲಿ ಇದ್ದದ್ದು ನಿಷ್ಕಾಮ್ಯ ಭಕ್ತಿ, ನಿನ್ನಲ್ಲಿದ್ದದ್ದು ಕಾಮ್ಯ ಭಕ್ತಿ. ನನ್ನ ಕರಿಬೇಡ, ಬರೋದಿಲ್ಲ, ಇನ್ನು ಹೋಗಿಬಿಡು. ಪರಮಾತ್ಮ ಕರಿಬೇಡ, ಬರುದಿಲ್ಲ ಅಂದ್ರೆ ನಾ ಎಲ್ಲಿ ಹೋಗ್ಬೇಕ್ರಿ? ಗಂಡನ ಎದುರಿಗೆ ನಿಂತು ಮಾತಾಡೋ ಹೆಣ್ಣು ಮಕ್ಕಳ ಧರ್ಮ ಅಲ್ಲ. ಹೌದ್ರಿ. ಹೆಣ್ಣಾದಿಂದ ಗಂಡನ ಮನೆಯೊಳಗೆ ಹೆಂಗಿರ್ಬೇಕ್ರಿ? ಮಣ್ಣಿನಕ್ಕಿಂತ ಸಣ್ಣಾಗಿರ್ಬೇಕು. ಹೌದ್ರಿ. ಸುಣ್ಣದ ಹಳ್ಳ ನೀರ್ ಒಳಗೆ ಹೋಗಿದ್ರೆ ಹೆಂಗ ಕುದ್ದು ಸುಟ್ಟು ಹೊಕ್ಕತ್ತಿದ ಹಂಗೂ ಈಗ ಶರೀರ ಸುಡಬೇಕು. ಬಂಗಾರ ವಸ್ತ್ರವೇ ಚೆನ್ನಾಗೈತೆ ಅಂತ ಹೇಳಿ ಇಟ್ಕೊಲಿಕ್ಕೆ ಬರುದಿಲ್ಲ. ಬರಂಗಿಲ್ರಿ. ಮನಿ ಮಗು ಅಂತ ಹೇಳಿ ಮುದ್ದು ಕೊಡ್ಲಿಕ್ಕೆ ಬರುದಿಲ್ಲ. ಬರಂಗಿಲ್ರಿ ಸ್ವಾಮಿ. ನೀ ಎಲ್ಲ ನನ್ನ ಹೆಂಡತಿ ಕರೆ. ಹೌದ್ರಿ. ನನ್ನ ಹೆಂಡತಿ ಅಂದ್ಕೂಲೆ ನಾ ಹೇಳಿದಂಗೆ ಕೇಳಬೇಕು ಒಂದು ಧರ್ಮ. ಧರ್ಮ ರೀ ಸ್ವಾಮಿ. ಹೌದಲ್ಲ? ಹೌದ್ರಿ. ಗಂಡನ ಮನಿ ಮಾತವ ಮೀರಿ ನಡೆದ ಹೆಣ್ಣಿಗೆ ತವ್ರ ಮನಿಗೆ ಹೋಗಿಬಿಡು. ಪರಮಾತ್ಮ ತವ್ರ ಮನಿಗೆ ಹೋಗು. ಹೌದು ಭಗವಂತ. ತವ್ರ ಮನಿ ಎಲ್ಲಿವರೆಗ್ರಿ? ಎಲ್ಲಿವರೆಗೆ? ಸಣ್ಣವ್ರಿದ್ದಾಗ್ರಿ. ಪರಮಾತ್ಮ ಕೊರಳಿಗೆ ಮಂಗಲ ಸೂತ್ರ ಬಂದ ಮೇಲೆ ಯಾವಾಗ ಬಂದದನು? ತಾಯಿ ಇಲ್ಲ, ತಂದಿಲ್ಲ, ಬಂದಿಲ್ಲ, ಬಳಗಿಲ್ಲ. ಪರಮಾತ್ಮ ಏನು ಅಷ್ಟು ಐಶ್ವರ್ಯ ಅಂದ್ರೆ ಒಂದು ಗಂಡ. ನಿನ್ನ ಬಿಟ್ಟು ನಾನು ಗೊತ್ತಿಲ್ಲ, ನಾನು ಎಲ್ಲಿ ಹೋಗೋದಿಲ್ಲ. ಕರಿ ಬಾಯ್, ನನ್ನ ಬಿಟ್ಟರು ನಿನಗೆ ಗತಿ ಇಲ್ಲ, ಎಲ್ಲಿ ಹೋಗುದಿಲ್ಲ. ಹೋಗಂಗಿಲ್ರಿ. ಹಾಗಾದ್ರೆ ನಾ ಹೇಳ್ದಂಗೆ ನೀ ಕೇಳ್ಬೇಕಾದ್ರೆ ನೀನು ಮಂದಿರಕ್ಕೆ ಹೋಗ್ಬೇಕು. ಇದ್ರಿಗೆ ನಿಂತಂದ್ರ ಈಗ ಯಾಕಂದ್ರೆ ಬೆಲೆ ಇಲ್ಲ, ನಾನು ಕರಿಬೇಡ, ಬರೋದಿಲ್ಲ ಅಂತ ನಾ ಹೇಳ್ತಾ ಇದ್ದೀನಿ. ಪರಮಾತ್ಮ ಏನು ನನ್ನ ಮಂದಿರಕ್ಕೆ ಬರ್ಬೇಕ್ರಿ ನೀವು? ಎಲ್ಲೋ ನಾ ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ ನಿನಗೆ ಹೇಳಿ ಹೋಗ್ಬೇಕು. ಹೇಳಿ ಹೋಗ್ಬೇಕ್ರಿ. ಹೌದಲ್ಲ? ಹೌದ್ರಿ ಸ್ವಾಮಿ. ಯಾಕ್ರಿ? ನಿನಗೆ ಕೇಳುದು ಹೇಳುವಂತ ಶಕ್ತಿ ನಿನ್ನಲ್ಲಿ ಐತಿ. ಅದಾರಿ. ಐತಿ. ಹೌದ್ರಿ. ಹೌದಲ್ಲ? ಹೌದೌದು. ಆದ್ರೆ ನಿನಗೆ ಹೇಳಿ ಹೋಗ್ಬೇಕಂತ ನಾನು. ಹೌದ್ರಿ. ನಾ ಎಲ್ಲಿಗೆ ಹೋಗ್ಬೇಕು? ಎಲ್ಲಿಗೆ ಹೋಗ್ತೀರಿ? ರುಕ್ಮಿಣಿ ಮಂದಿರಕ್ಕೆ ಹೋಗ್ತೀನಿ. ರುಕ್ಮಿಣ್ರಿ? ರುಕ್ಮಿಣಿ ಯಾವಾಗ? ಪರಮಾತ್ಮ. ಹೌದು. ಸಣ್ಣ ಆಗ ಎಲ್ಲಿದ್ದಿಡ್ರಿ ನೀನ್ ರುಕ್ಮಿಣಿ? ಯಾವಾಗ ಅಂತ ಪಗಡಿ ಆಡ್ಬೇಕಾರ ರುಕ್ಮಿಣಿ. ಪಗಡಿ ಆಡ್ಬೇಕಾದ್ರ ರುಕ್ಮಿಣಿ ಬೇಕಾದ್ರಿ. ಯುದ್ಧ ಮಾಡ್ಬೇಕಾರ ಮಾಡ್ಬೇಕಾದ್ರ ಸತ್ಮ ಬೇಕಾದ್ರ ಎಲ್ಲಿ ತೆಗೆದ ಇದನ್ನ ನೋಡು. ಪರಮಾತ್ಮ ರುಕ್ಮಿಣಿ ಅಂದ್ರೆ ಯಾರು? ಯಾರ್ರಿ?
ಕೃತಾಯುಗದಾಗ ಶ್ರೀದೇವಿ ಇದ್ದಳು. ಹೌದ್ರಿ. ಕಾಮಣ್ಣನ ಮಗನ ಹಾಡಿಕೊಂಡಿದ್ದಳು. ಸುಂದರವಾದಂತಹ ಮಗು ಇದ್ದ. ಹೌದ್ರಿ ಹೌದ್ರಿ. ಅವಾಗ ನೀನು ಭೂದೇವಿ ಅವತಾರ. ಹೌದ್ರಿ ಸ್ವಾಮಿ. ರುಕ್ಮಿಣಿ ಹಡದದ್ದು ಮಗನ ನೋಡಿಕೊಂಡು ಒಂದೇ ಸವಣ ನೀನು ಸಂಕಟ ಮಾಡ್ತಾ ಇದ್ದಿ. ಹೌದ್ರಿ. ಸಂಕಟ ಮಾಡುವಲ್ಲಿ ಅವಾಗ ನೀನು ನೋಡಿ ಬ್ರಹ್ಮನು ಜಪ ಮಾಡ್ಲಿಕ್ಕೆ. ಹೌದ್ರಿ ಸ್ವಾಮಿ. ತಪ ಮಾಡ್ಲಿಕ್ಕೆ ಒಂದಾನೊಂದ್ ದಿವಸ ಬ್ರಹ್ಮದೇವ್ರು ನಿನ್ನ ಭಕ್ತಿಗೆ ಮೆಚ್ಚಿ ಬಂದು ಕೇಳಿದ ಕ್ಷಣಕ್ಕೆ ಏನ್ ಮಾಡಿದ? ಭೂದೇವಿ ನಿನ್ನ ಭಕ್ತಿ ಮೆಟ್ಟಿದ, ಏನ್ ಬೇಕು ಕೇಳಂದಾಗೆ. ಹೌದ್ರಿ. ನೋಡು, ರುಕ್ಮಿಣಿ ಹಾಡ್ದಾಳ, ಅದಕ್ಕಿಂತ ಸುಂದರವಾದಂತ ಮಗು ಬೇಕು. ಯಾರ ಕೈಲೇ ಮರಣ ಆಗಬಾರ್ದು, ತಾಯಿಯಿಂದನೂ ಮರಣ ಇರಬೇಕು ಅಂತ ಹೇಳಿ ನೀನು ಕೇಳ್ಕೊಂಡಾಗ ಬ್ರಹ್ಮದೇವರ ಆಶೀರ್ವಾದ ಮಾಡಿ ನಿನಗೆ ಮಗನು ಕೊಟ್ಟ. ಹೌದಲ್ಲ? ಹೌದ್ರಿ. ಅವಾಗ ಅವನು ವಿದ್ಯಾಭ್ಯಾಸ ಕಲೀಲಿಕ್ಕೆ ಶುಕ್ರಾಚಾರ್ಯ ಕಡೆ ನೀನು ಕಳಿಸಿಕೊಟ್ಟಿ. ಹೌದ್ರಿ ಸ್ವಾಮಿ. ಯೌವನಕ್ಕೆ ಬಂದ ಕ್ಷಣಕ್ಕೆ ಶುಕ್ರಾಚಾರ್ಯ ಏನ್ ಹೇಳಿದ್ರಿ? ನೋಡು ಭೂದೇವಿ, ನೀ ಎಲ್ಲ ಸೂರ್ಯವಂತಿ. ಹೌದ್ರಿ. ಶಾಣ್ಯಾಳಕರೆ, ಆದ್ರೆ ನಿನ್ನ ಮಗ ಯುದ್ಧ ಮಾಡ್ಬೇಕಾದ್ರೆ ಯಾರ ಹಸ್ತದಿಂದ ಅವನು ಮರಣಿಲ್ಲ. ನಿನ್ನ ಹಸ್ತದಿಂದ ಮರಣತಿ ಅಂತ ಅವ ಆಶೀರ್ವಾದ ಮಾಡ್ಯಾನಂತ ಹೇಳಿ ಯಾರ ಮುಂದೆ ಹೇಳಿದ? ಹೇಳಿದ್ರಿ? ನಿನ್ನ ಮಗನ ಮುಂದೆ ಹೇಳಿದ. ಮಗನ ಮುಂದೆ ಹೇಳಿದ್ರಿ? ನಿನ್ನ ಮಗನ ಹೆಸರು ಭೂಮಾಸುರಿ. ಹೌದಲ್ಲ? ಹೌದ್ರಿ. ಅವಾಗ ಯಾವಾಗ ಒಂದಾನೊಂದು ದಿವಸ ಭೂದೇವಿ ಮೈ ಮರ್ತ್ಕೊಳ್ತಾಳೋ ಅವಾಗ ಚಿರ ಚೇಂಜ್ ಮಾಡಿಬಿಡ ಅಂದಾಗ ಒಂದಾನೊಂದು ದಿವಸ ನೀ ಮೈ ಮರ್ತಾಗೆ ಹೌದ್ರಿ ನೀನು ವಧ ಮಾಡಿಬಿಟ್ರಿ. ಹೌದು. ನೀನು ಚಿರ ಚೇಂಜ್ ಮಾಡಿಬಿಟ್ಟಾಗೆ ಹೌದ್ರಿ. ಅವಾಗ ಅವನಲ್ಲಿ ಅಹಂಕಾರ ತುಂಬಿಕೊಂಡಿತ್ರಿ. ಯಾರ್ಯಾರ್ದು ಬಿಡೇ ಇಲ್ಲ. ತಾಯಿದಿಂದ ಮರಣಿತ್ತು. ತಾಯಿನ ನಾನು ಪ್ರಾಣ ಹೊಡೆದು ಬಿಟ್ನಿ. ಹೌದ್ರಿ. ಹೌದಲ್ಲ? ಅಂತ ಹೇಳಿ ಸಕ್ಕಿಲಿ ಅಡ್ಡಾಡಿ ನರಕದ ಕೋಟೆಯನ್ನು ಕಟ್ಟಿ ಅಲ್ಲಿ 16,000 ಗೋಪ್ಕ ಸ್ತ್ರೀಯರನ್ನೆಲ್ಲ ತಂದು ನರಕದ ಕೋಟೆಯಲ್ಲಿ ಪಚ್ಚಿಟ್ಟಿದ್ರಿ ಸ್ವಾಮಿ. ಬಾಗಿಲಿಗೆ ನರಕಾಸುರ ದೈತ್ಯಾಗಿ ಕುಳಿತಿದ್ರಿ. ಹೌದ್ರಿ. ಅವಾಗ ಅವ್ರು ಎಷ್ಟೋ ಮಂದಿ ಹಲಪ್ತಾ ಇದ್ರು ಒಳಗಿನ ಪಾಪ. ಹೌದ್ರಿ. ಶ್ರೀಮನ್ನಾರಾಯಣ ಭಗವಂತ ತಂದೆ ನಮ್ಮನ್ನ ರಕ್ಷಣೆ ಮಾಡ್ರು, ಕಾಪಾಡು ಅಂತ ಹೇಳಿ ಅವ್ರು ಕೂಗ್ತಾ ಇದ್ದಾಗೆ. ಹೌದ್ರಿ. ನಾನು ಏನು ಮಾಡಿದೆ? ಮಾಡ್ರಿ? ಅವರು ಭಕ್ತಿಗೆ ಮೆಚ್ಚಿ ಅಲ್ಲಿಗೆ ಹೋದ್ರಿ ನೀವು. ಅಲ್ಲಿ ಹೋದ ಕ್ಷಣಕ್ಕೆ ನರಕಾಸುರ ದೈತ್ಯ ಏನ್ ಮಾಡಿದ? ನನ್ನನ್ನು ಎಳೆದು ನರಕ ಕೋಟೆಯಲ್ಲಿ ಒಳಗೆ ಬಿಟ್ರಿ. ವಿಚಾರ ಮಾಡಿ ನೋಡಿದಿ, ನರಕಾಸುರ ದೈತ್ಯ ಅಂದ್ರೆ ಸಾಮಾನ್ಯ ಅಲ್ಲ. ಇವನು ಯಾರಿಂದ ಮರಣ ಮಾಡಿಸ್ಬೇಕು ಅನ್ನೋದು ನನಗೆ ಗುರ್ತೈತೆ ಅಂತ ಹೇಳಿ ಸತ್ಯಭಾಮ ಅಂತ ಹೇಳಿ ನಾನು ನಿನ್ನ 3 ಸಲ ಕೂಗಿದ್ರಿ ಸ್ವಾಮಿ. ನೀನು ಓಡಿ ಬಂದು ಯಾಕೆ ಪರಮಾತ್ಮ ಕೇಳಿದಾಗ ಹೌದಲ್ಲ? ಹೌದ್ರಿ. ಅವಾಗ ಏನಾಯ್ತು? ಯಾವುದು ಏನು ವಿಚಾರ ಮಾಡದೆ ಸಮಯ ಇಲ್ಲ ನೀಚನೆ ಅಂತ ಹೇಳಿ ಅವನು ಬೆನ್ನ ಮ್ಯಾಗ ಹಸ್ತ ಇಡಂದಾಗ ನೀಚನೆ ಅಂತ ಹೇಳಿ ಬೆನ್ನ ಮ್ಯಾಗ ಹಸ್ತ ಇಟ್ಟಾಗ ಪ್ರಾಣ ಹೊಂಟಿತ್ರಿ. ನರಕಾಸುರ ದೈತ್ಯಂದ್ರಿ ಪ್ರಾಣ ಹೋದಾಗೆ ಅವಾಗ ಓ ತಾಯಿ ಅಂತ ಹೇಳಿ ಕೂಗ್ತಾ ಇದ್ದ. ಓ ತಾಯಿ ಅಂತ ಹೇಳಿ ಕೂಗಿದಾಗ ನಿನ್ನ ಮಲಿ ಹಾಲು ಅವನು ಬಾಯಿ ಒಳಗೆ ಸುಡುದ್ರಿ ಸ್ವಾಮಿ. ಅವಾಗ ಇದು ಏನು ಪರಮಾತ್ಮ ಕೇಳಿದಾಗ ನೀನು ಭೂದೇವಿದ್ಯ ಅವ್ ಭೂಮಾಸುರ ಇದ್ದ. ಹೌದ್ರಿ. ಈಗ ಸತ್ಯಭಾಮ ಆಗಿದೆಯಾ ಅವ್ನು ನರಕಾಸುರ ದೈತ್ಯಗನ. ನಿನ್ನ ಮಗ ನಿನ್ನ ಹಸ್ತದಿಂದ ಅವನು ಮರಣ ಆಗ್ಬೇಕಂತ ಹೇಳಿ ಅವನು ಮಾಡೈತ್ರಿ ಸ್ವಾಮಿ. ಹೌದಲ್ಲ? ಆದ್ರೆ ಒಬ್ಬರದಿಂದ ಜಗತ್ತ ಸಂರಕ್ಷಣೆ ಮಾಡೋ ಸಲುವಾಗಿ ನಾವು ಹುಟ್ಟಿವ್ರಿ. ಒಬ್ಬನ ಕೊಲ್ಲೋದು ಚಲೋ ಏನ್ 10 ಮಂದಿನ ಕೊಲ್ಲೋದು ಚಲೋ? ಬ್ಯಾಡ್ರಿ ಸ್ವಾಮಿ. ಬೇಡ ಬರುದಿಲ್ಲ, ಇಲ್ಲಿ ಹೋಗ್ಬಿಡು. ಬೆಲೆ ಇಲ್ಲ ನಿನ್ನ ಕೂಡ ಜಾಡ್ಲಕ್ಕೆ ನನ್ನ ಕರಿಬೇಡ, ನಾನು ಬರಲ್ಲ. ಎಲ್ಲಿದ್ ಬಂದು ಅಲ್ಲಿ ಹೋಗ್ಬಿಡ್ರಿ. ನಾವು
ಹಾಕಿದೀವಮ್ಮ ಹಾಕಿದವಮ್ಮ ಇನ್ನು ಮೇಲೆ ಮಾತ್ಸ ಬಿಟ್ಟು ಹೊರಟು ಹೋದ್ರಮ್ಮ ಮಾತ್ಸ ಬಿಟ್ಟು ಹೊರಟು ಹೋದ್ರಮ್ಮ ಹೌದಮ್ಮ ತಾಯಿ ಮಾತ್ಸ ಬಿಟ್ಟು ಹೊರಟು ಹೋಗ್ಬಿಟ್ರಮ್ಮ ಮಾತ್ಸ ಬಿಟ್ಟು ಹೊರಟು ಕಂಡು ಕಂಡನ್ನ ಕೈ ಬಿಡುವ ಕೃಷ್ಣ ಕಂಡು ಕಂಡನ್ನ ಕೈ ಬಿಡುವರೆ ಕೃಷ್ಣ ಪುಂಡರಿ ಕಾಚ ಪುರುಷೋತ್ತಮ ಹರಿಯ ಬಂಧುಗಳನಗಿಲ್ಲ ಬದುಕಿನಲ್ಲಿ ಸುಖವಿಲ್ಲ ನಿನ್ನ ನಂಬಿದಿನಲು ಕೃಷ್ಣ ನಿನ್ನ ನಂಬಿದಿನಲು ಕೃಷ್ಣ ಎಣ್ಣ ಪೋಲುವ ಪಾಪಿ ಎಣ್ಣ ಪೋಲುವ ಪಾಪಿ ಎಣ್ಣು ಇಳಿ ಒಳಗೆ ಇನ್ನೇಳು ಜನ್ಮಕ್ಕೆ ಜನಿಸಲು ಬೇಡ ಬೇಡ ಇನ್ನು ಈ ತಣವು ಜನಿಸುವುದಕ್ಕಿಂತ ಜನರಕ್ಷವನಾಗಿ ಅಡವಿ ಒಳಗಿರುವುದು ಲೇಸ ಮುಂಡಾರವಗತನವು ನಾನಳದಿದ್ದೇನ ಕಟ ಕಟ ಮುನ್ನೆ ನಾ ಮಾಡಿದ್ದು ನಾನುಂಡ ತೀರಸಾಗೆ ಹೆಣ್ಣಾಗಿ 7 ಜನ್ಮಕ್ಕೆ ಹುಟ್ಟಬಾರ್ದಮ್ಮ ಹೆಣ್ಣಾಗಿ 7 ಜನ್ಮಕ್ಕೆ ಹುಟ್ಟಬಾರ್ದಮ್ಮ ಹೌದಮ್ಮ ಸತ್ಯವಮ್ಮ ಹೆಣ್ಣಾಗಿ ಹುಟ್ಟಬಾರದಮ್ಮ ಅಮ್ಮ ಹೆಣ್ಣಾಗಿ ಹುಟ್ಟುವುದಕ್ಕಿಂತ ಅಡವಿಯಲ್ಲಿ ಒಂದು ಮರವಾಗಿ ಹುಟ್ಟಿದರೆ ಮರದ ಮೇಲೆ ಕುಳಿತು 4 ಮಂದಿ ಸಂತೋಷ ಪಡಿತಿದ್ರಮ್ಮ 4 ಮಂದಿ ಕುಳಿತು ಸಂತೋಷ ಪಡಿತಿದ್ರಮ್ಮ ಹೌದಮ್ಮ ಸತ್ಯಭಾಮ ಆ ಮರದ ಕಿತ್ತಲು ಹೆಣ್ಣಿನ ಜನ್ಮ ಕನಿಷ್ಠಮ್ಮ ಅಮ್ಮ ಹಾಗೇನು ತಿಳಿದುಕೋಬೇಡಮ್ಮ ಸತ್ಯಭಾಮ ಅಮ್ಮ ಇಂದ ಯಾವ ದಂಪತಿಗಳನ್ನ ಅಗಲಿಸಿ ಬಂದಿದ್ದೇನು ಅದೇ ಪಾಪ ಬಂದ ನನಗ ತಟ್ಟಿರಬಹುದೇನಮ್ಮ ನನಗ ತಟ್ಟಿರಬಹುದೇನು ಅಮ್ಮ ಸತ್ಯಭಾಮ ಅಂತ ಯಾವ ಕಾಲಕ್ಕಾದ್ರೂ ನೀವು ಮಾಡಿದವರಲ್ಲಮ್ಮ ತಾಯಿ ಮಾಡಿದವರಲ್ಲಮ್ಮ ತಾಯಿ ಅಮ್ಮ ಇಂತ ಕಠಿಣವಾದ ಪ್ರಸಂಗ ನನಗೆ ಯಾಕೆ ಬರಬೇಕಾಗಿತ್ತಮ್ಮ ಹೌದಮ್ಮ ಯಾಕೆ ಬರಬೇಕಾಗಿತ್ತಮ್ಮ ಹೌದಮ್ಮ ತಾಯಿ ಇಂತ ಪ್ರಸಂಗ ತಮಗೆ ಬರಬಾರ್ದಾಗಿತ್ತಮ್ಮ ತಾಯಿ ಬರಬಾರ್ದಾಗಿತ್ತಮ್ಮ ಸಂಪಿಗೆ ಅರಳುಂಡು ಅಳಿಯಂತೆ ನೆರಳಿದೆನಲು ಕೃಷ್ಣ ಸಿಂಪು ಸ್ವಾತಿಯ ಹನಿಗೆ ಬಾಯಿದರದಂತೆ ಭ್ರಾಂತಳಾಗಿದೆನಲು ಕೃಷ್ಣ ತಂಪು ಗಾಣದ ಮೀನು ಮರೆಯಂತೆ ಹೊರಳಿದೆನಲು ಕೃಷ್ಣ ಎಂಬುದರವು ಮಾತು ಇಂದಿಗೆ ಅಮ್ಮ ಯಾಕಮ್ಮ ತಾಯಿ ಅಮ್ಮ ಯಾವ ಮೀನಿನ ಮರಿಯು ನೀರಿನಿಂದ ಕಡೆಗೆ ತೆಗೆದು ಹೋಗದ ಕ್ಷಣಕ್ಕೆ ತಂಪಣ್ಣಗಲಿ ಯಾವ ಪ್ರಕಾರ ಒದ್ದಾಡಿ ಸಾತದನು ಭಗವಂತ ಅದೇ ಪ್ರಕಾರವಾಗಿ ನಾನು ಒದ್ದಾಡಿ ಸಾಯ್ತಿದ್ದೇನೆ ಭಗವಂತ ಅದನ್ನರೇ ತಿಳಿದು ಸತ್ಯಭಾಮ ತಿಳಿದ ಮಾತು ಮಾತಾಡ್ರೆ ಸಾಕು ಪರಮಾತ್ಮ ದಯ ಇಲ್ಲ ಮಾಯ ಇಲ್ಲ ಮೋಹ ಇಲ್ಲ ಯದ ಕುಲ ತಿಲಕ ನಿನಗಾಗಿ ಕಂಪಿಸಿತು ಕಾಯಕ ಕಾಮನ ಬಾಣದಿಂದ ಮಾತು ಇಂದಿರೇಶ ಗುಪ್ಪ ಸರಿ ಸಮತಿಹರು ಗುಪ್ತದಲ್ಲಿ ನಗುತ್ತಿಹರು ಸ್ವಾಮಿ ಪರಮಾತ್ಮ ಜಗತ್ತಾಳು ಪರಮಾತ್ಮನ ಹೆಂಡತಿಗೆ ಹುಚ್ಚಿಡ್ದಂತ ಹೇಳಿ ನಿಂದ ಆಡ್ತಾರೋ ಪರಮಾತ್ಮ ಅದನ್ನೇ ತಿಳಿದು ಸತ್ಯಭಾಮ ಅಂತೇಳಿ ಒಂದು ಮಾತು ಮಾತಾಡು ದಯ ಇಲ್ಲ ಮಾಯ ಇಲ್ಲ ಮೋಹ ಇಲ್ಲ
ಇಲ್ಲ ಭಗವಂತ, ಇಷ್ಟು ಕಠೋರ ಆಗುವುದು ನಿನ್ನ ಧರ್ಮವಲ್ಲ ಪರಮಾತ್ಮ. ಇಷ್ಟ ಕಠೋರಗಿರಂದ ಮೇಲೆ ಈ ಶರೀರನ ತಮ್ಮ ಪಾದ ಮೇಲೆ ಚೆಲ್ಲಿ ಬಿಡ್ತಿದ್ದೇನೆ. ಅನ್ಯಾಯ ಆಗ್ತದೆ ಭಗವಂತ, ಅನ್ಯಾಯ ಭೂಮಿಗೆ ಬಿದ್ದ ಮೇಲೆ ನನ್ನ ಗತಿ ಏನಮ್ಮ ತಾಯಿ ಸತ್ಯಭಾಮ. ಪರಮಾತ್ಮ ದಯ ಮಾಡೋ, ದಯ ಮಾಡೋ, ದಯ ಮಾಡೋ, ದಯ ಮಾಡೋ. ಸ್ವಾಮಿ ಪರಮಾತ್ಮ ಆಪತ್ಕಾಲ್ ಬಾಂಧವ ಕರುಣಾನಿಧಿ ಕಾಜಿನ ಕಂಬದಲ್ಲಿ ಕುಳಿತು ಪ್ರಹ್ಲಾದನ ಕಾಗಿರ್ತಕ್ಕಂಥ ಕರುಣಾಮೂರ್ತಿ ನೀನು ಭಗವಂತ. ನನ್ನ ಕೂಗು ನಿನ್ನ ಕೇಳ್ತಿಲ್ಲೋ ಪರಮಾತ್ಮ ಆಪತ್ಕಾಲ್ ಬಾಂಧವ. ದಾನವ ಮಾಡುವ ಧ್ಯಾನ ಮಾಡಿದವ್ರು ಯಾರುವ ಅಪಾಪತ್ಕಾಲ ಬಾಂಧವ ಕರುಣಾಮೂರ್ತಿ ನಮ್ಮ ಸತ್ಯಭಾಮ ತಾಯಿಯವರು ಮಾತಾಡ್ತಾ ಮಾತಾಡ್ತಾ ಮೋರ್ಸಾಗಿ ಬಿದ್ದಾರೆ ಭಗವಂತ. ಕಾಲ ತಮ್ಮ ಜ್ಞಾನ ಮಾಡಿದ ಭಗವಂತ. ಜೊತೆ ಆರೇನ್ ಮಾಡೋರು ಆರಿಂದಲೇ ಏನಾಗುದು ಪೂರ್ವ ಜನ್ಮದ ಕರ್ಮ ಇದಿ ಬೆನ್ನು ಬಿಡುದು ಬಿದ್ದದ್ದು ಬಹಳ ಒಳ್ಳೇದಾಗೈತೆ. ಪರಮಾತ್ಮ ಹಾಗನ್ನು ಬೇಡ, ನೀ ಆಪತ್ಕಾಲ ಬಾಂಧವ ಹೊಂದಳು, ಆ ಕರುಣಾಮೂರ್ತಿ ಹೊಂದಳು. ಆದ್ರೆ ನೀ ಇಲ್ಲಿ ಯಾಕೆ ಬಂದಿಪ್ಪ? ನಾನು ನೀನು ಭಕ್ತಿಗೆ ಮೆಚ್ಚಿ ಬಂದನು ಭಗವಂತ. ನನ್ನ ಭಕ್ತಿಗೆ ನೀ ಮೆಚ್ಚಿ ಬಂದದ ಕರೆ ಇತ್ತಂದ್ರ ನಾ ಬೇಡಿದು ಕೊಡುವಂತ ನನ್ನ ಶಕ್ತಿ ಆಯ್ತಾ ಇಲ್ಲ? ಅದವ ಹೇಳು, ಏನ್ ಬೇಕಾಗಿದೆ ಹೇಳು. ಅಪ್ಪ ಬಾಂಧವ, ನನಗೇನೇನು ಬೇಕಾಗಿಲ್ಲ. ನಮ್ಮ ಸತ್ಯಭಾಮ ಪ್ರಾಣವೇ ನನ್ನ ಪ್ರಾಣ. ನನ್ನ ಪ್ರಾಣವೇ ಸತ್ಯಭಾಮ ತಾಯಿಯವರ ಪ್ರಾಣ.
ನೋಡು ಇಷ್ಟು ಯಾವಾಗ ನೀನು ತ್ರಾಸ ಮಾಡ್ತಿರ್ತೀನಿ ನಿನ್ನ ಭಕ್ತಿಗೆ ಮೆಚ್ಚಿ ಅವಳು ಎಬ್ಬಿಸ್ಕೊಡ್ತಾ ಇದ್ರೆ ಕರ್ಕೊಂಡು ಹೋಗ್ಬಿಡೈತಿ. ಭಗವಂತ ಎಬ್ಬಿಸ್ಕೊಡ್ ಪರಮಾತ್ಮ, ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಸತ್ಯಭಾಮ ಹಠ ಮಾಡಬಾರ್ದು. ಯಾರು ಬಂದಿದ್ದಾರೆ ನೋಡು, ನಿನಗೇನು ಬೇಕಾಗಿದೆ ಹೇಳು, ನಾನು ಕೊಡ್ತಾ ಇದ್ದೀನಿ. ಹಠ ಮಾಡಬಾರ್ದು ಹೇಳು, ಏನ್ ಬೇಕಾಗಿದೆ ಹೇಳು, ನಾನು ಕೊಡ್ತಾ ಇದ್ದೀನಿ. ಯಾಕೆ ನಿರ್ದಯ ಆಶೀರ್ವಾದಾಗಲಿ ಹೇಳು, ಹಠ ಮಾಡಬಾರ್ದು. ಏನು ಬೇಕಾಗಿದೆ ಹೇಳು, ನಾನು ಕೊಡ್ತಾ ಇದ್ದೀನಿ ನಿನಗೂ. ಚಿಂತಾದ ಬೇಕು ಪರಮಾತ್ಮನು. ಸ್ವಾಮಿ ಪರಮಾತ್ಮ ಏನು ನನಗೆ ಏನೇನೋ ಬೇಕಾಗಿಲ್ರಿ, ಒಂದೇ ಒಂದು ಪಾರ್ಜಾತ ಕೊಡ್ರಿ, ಬರೇ ಒಂದು ಒಂದೇ ಕೊಡ್ರಿ. ಯಾಕೆ ಚಿಂತೆ ಮಾಡ್ತೀರಿ? ತಂದು ಕೊಡ್ತೀನಿ, ನೀವು ಚಿಂತೆ ಮಾಡಕ್ ಹೋಗ್ಬೇಡ. ಪರಮಾತ್ಮ ಎಲ್ಲಿ ತಂದು ಕೊಡ್ತೀರಿ ನೀವು? ಕೊಡ್ತೇನೆ. ಹೌದಮ್ಮ ಕೊಡ್ತೇನೆ ನಾನು. ಹಂಗ ಪರಮಾತ್ಮ ಈಗ ಏನು ಕೊಡ್ತಾನ ಅಂದ್ರಲ್ಲ, ಕೊಡ್ತಾನ ವಚನ ಕೊಟ್ಬಿಡ್ರಿ ನನಗೆ. ಇದಕ್ಕೆ ಮಳ್ಳ ಹೆಣ್ಮಕ್ಳು ಅನ್ಬೇಕಾಕತಿ. ಯಾಕ್ರಿ? ಪರಮಾತ್ಮನ ಹೆಂಡತಿಗೆ ಅವನ ಮ್ಯಾಗ ನಂಬಿಕೆ ಇಲ್ಲ ಅಂದ್ರ ಪರಮಾತ್ಮ ನಂಬಿಕೆ ಅದ, ವಿಶ್ವಾಸ ಅದ. ಏ ಗಪ್ಪರ ನಿಂದ್ರಿ, ನಾ ವಚನ ಬೇಡದ ಅದ್ರ ಸಲುವಾಗಿ, ಯಾಕೆ? ನನ್ನ ಮನಸ್ಸಿನ ಆನಂದ ಸಲುವಾಗಿ. ಹೌದು, ನಿನ್ನ ಮನುಷ್ಯನ ಆನಂದ ಸಲುವಾಗಿ ವಚನ ಕೊಡ್ಬೇಕು. ಹೌದಲ್ಲ? ಹೂ ಬೇಕು. ಹೌದಲ್ಲ? ತಂದು ಕೊಡ್ತಾ ಇದ್ದೀನಿ ವಚನ. ಆತಲ್ಲ ಅಮ್ಮ, ಪರಮಾತ್ಮರ ವಚನ ಕೊಟ್ರಮ್ಮ, ಇನ್ನು ಮೇಲೆ ಪರಮಾತ್ಮರ ವಚನ ಕೊಟ್ಟ ಮೇಲತ್ತು ಆ ಪಾರ್ಜಾತ ಹೂ ನಮ್ಮ ಹತ್ತರಿದ್ದಂಗಮ್ಮ. ನಾರದುಗಳು ಏನ್ ಹೇಳ್ರಮ್ಮ? ಆ ಪಾರ್ಜಾತ ಹೂವ ಯಾವ ಇರ್ತದನು ಅಲ್ಲಿ ಪರಮಾತ್ಮನ ವಾಸಸ್ಥಾನ. ಪರಮಾತ್ಮ ಹೇಳಂದ್ರೆ ಹೇಳ್ಬೇಕು, ಕೂಡ್ರಂದ್ರ ಕೂಡ್ರಬೇಕು. ಅಷ್ಟೇ ಅಲ್ಲ, ಚಾ ಕುಡಿ ಅಂದ್ರೆ ಕುಡಿಬೇಕು. ಹೌದಮ್ಮ. ಕಬ್ಬಾಬಸ ಗಾಡಿ ಹೆಟ್ಟು ಗಬ್ರು ಅಂದ್ರೆ ಹೆಟ್ಟು ಕಪ್ಪ ಹೋಗ್ಬೇಕು ಅಮ್ಮ. ಅಲ್ಲದೆ ಆ 16,000 ಗೋಪಿಕಾ ಸ್ತ್ರೀಯರು, 8 ಮಂದಿ ಪಟ್ಟದ ಸ್ತ್ರೀಯರು ನನ್ನ ಪಾದ ಸೇವಾ ಮಾಡ್ಬೇಕಮ್ಮ. ನಿನ್ನ ಪಾದ ಚಿಕ್ಕಂದ್ರೆ ಚಿಕ್ಕಬೇಕು. ಮಾತಾಡ್ತೀನಿ ನೀನು, ಅದ ಸೇವಾ ಮಾಡೋದು ಚಿಕ್ಕೋದ ಇರ್ಲಿ ಬಿಡ. ಏನ್ ನನ್ನ ನಸೀಬಮ್ಮ, ಏನ್ ತಗದ್ರ ಹಿಂಗ ತೆಗಿಬೇಕು. ಹಂಗ ನೋಡಿ ಏನ್ ಮಾತಾಡ್ತೀರಿ ನೀವು? ಅದಕ್ಕೂ ಮುಡಿಯೋದ ಮಂಚು ನೋಡು ಹಂಗ. ಇರ್ಲಿ ಬಿಡಮ್ಮ.
ಹೇಳುವ ಏನಮ್ಮ ಈಗ ಪಾಠ ಪುಷ್ಪನ ಮಾಡ್ತಾರಿಲ್ಲ ನಮ್ಮ ಹತ್ತಾರಿಲ್ಲಮ್ಮ ಇದು ಹಂಗಾಕತಿ ಗುರ್ತೇನೆ ಏನಾಗ್ತದ ಹಾಲಿಲ್ಲ ಬಾಟಿಲಿಲ್ಲ ಕುಟುಕ ಅಂದ್ರತ್ತ ಹೌದಮ್ಮ ಮೊದಲ ಹೂ ನಮ್ಮ ಅಂತಿ ಕೆಸ್ಕೋ ಆ ನಂತರ ಒಂದು ಕೈ ನೋಡೇ ಹೋಗು ಮೊದಲ ನೇಗಿನ ಮೂಳು ಇದ್ದಂಗೆ ನೆಚ್ಚಿನ ಮೂಳುದಂಗೆ ಅವ್ರ ಸ್ವಾಮಿ ಪರಮಾತ್ಮ ಯಾಕೆ ಈಗ ಏನು ವಚನ ಕೊಟ್ರಿಲ್ಲ ಹೂ ಕೊಟ್ಟು ಬಿಡ್ರಿ ಸ್ವಾಮಿ ನಾನು ಭಾಮ ಏನ್ರಿ ವಚನ ಕೊಟ್ಟದ್ದು ಮಾತ್ರ ಕರೆ ಹಾ ಹೌದಲ್ಲ ಹೌದ್ರಿ ಆದ್ರ ಪುಷ್ಪ ಈಗ ಸದ್ಯ ನನ್ನ ಹತ್ತರ ಇಲ್ಲ ಮತ್ ಎಲ್ಲದಾರಿ ಸ್ವಾಮಿ ಅದು ಕಾಲಾನುಸಾರವಾಗಿ ವಿಂದ್ರಲೋಕ್ ಹೋಗಿ ವಿಂದ್ರಗೂಡ ಎದ್ದು ಹೂ ತೆಗೆದುಕೊಂಡು ಬರ್ಬೇಕು ಒಂದು ತಾಸರ ಟೈಮ್ ಆಗೋದು ಪರಮಾತ್ಮ ಅಷ್ಟ್ಯಾಕ ತ್ರಾಸ ತಗೋತೀರಿ ನೀವು ಅಟ್ಟ್ಯಾಕ ದನವಾಟ ಮಾಡ್ಕೋತೀರಿ ಹೌದು ಈಗ ಇದ್ದದ್ದು ಕೊಡ್ರಿ ಎಲ್ಲಿದು ರುಕ್ಮಿಣಿ ಬಡಿಯಲ್ಲಿ ಕೊಡ್ರಿ ಸ್ವಾಮಿ ನನಗ ಅಂದ್ರೇನು ನಾರದ ಗುರುಗಳು ತಂದು ಕೊಟ್ಟದ್ದು ನಿಮ್ಮ ಕೈಯಲ್ಲಿ ಕೊಟ್ಟದ್ದು ನಾನು ಹೋದ ರುಕ್ಮಿಣಿ ಮುಡಿಯಲ್ಲಿ ಇಡ್ಸಿದ್ದು ಅದನ್ನ ಕೊಡ್ರಿ ನನಗ ಹೌದ್ರಿ ಆ ಹೂವ ನಿಮಗ್ ಕೊಟ್ಟಂತ ನಾನು ವಚನ ಕೊಟ್ಟಿಲ್ಲ ಮತ್ ಎಲ್ಲಿದ್ ಕೊಡ್ತಾನ ನಾವು ವಚನ ಕೊಟ್ರಿ ನೀವು 3 ಸಲ ವಿಚಾರ ಮಾಡಿ ನಿಮಗ್ ಒಂದೇ ಹೂ ಅಂದಾಗ ತಂದು ಕೊಡ್ತೇನೆ ನನ್ನ ಹೂ ಯಾರಿಗೆ ಬೇಕು ನನಗ ಬೇಕಾಗ್ಯದ ಹೆಸರಿಟ್ಟು ಬೇಡಬೇಕು ಬಾಮ ಇದನ್ನ ತಂದು ಇಂದ್ರ ಲೋಕದ ಅಂತ ತಂದು ಕೊಡ್ತಾರ ಅಂತ ಹೇಳ್ಬೇಕಾಗಿತ್ ನೀ ಹಾಗಲ್ಲ ಹೂ ನಿನಗೆ ಬೇಕಾಗಿದೆ ಹೌದಲ್ಲ ನೀನೇ ಬೇಡಬೇಕು ನಿನಗೆ ಬೇಕಾದ್ರೆ ಬೇರೆ ಹೂ ತಂದು ಕೊಡ್ತೇನೆ ನನಗೆ ಬೇರೆ ಬೇಕಾಗಿಲ್ರಿ ಸ್ವಾಮಿ ಬೇಕಾಗಿಲ್ಲ ರುಕ್ಮಿಣಿ ಮುಡಿಯಲ್ಲಿದ್ದ ಬೇಕ್ರಿ ನನಗ ಹಠ ಮಾಡಬಾರ್ದು ಐರಾವತ ಬೇಡ ತಂದು ಕೊಡ್ತೀನಿ ಬೇಡ ನನಗ ಚಿಂತಾಮಣಿ ಬೇಡ ತಂದು ಕೊಡ್ತೀನಿ ಬೇಡ ಬೇಡ್ರಿ ನನಗ ಐರಾವತ್ ಅಂದ್ರೆ ಏನ್ರಿ ಐಸಂಡಿ ಆಣೆ ತೋಗ್ವ ನಮ್ಮ ಅವನ ಮನ್ಯಾಗ ಆಡ ಕಟ್ಟಾಕ ಜಾಗ ಅದ ಏಹೇ ಇಲ್ಲಿ ಬಿಡಿಯಪ್ಪ ಇರ್ಲಿ ಬೇಡ್ರಿ ನಮಗೇನು ಬೇಕಾಗಿಲ್ಲ ಆ ಹೂ ತಂದು ಕೊಡ್ಬೇಕಾರೆ ಮಂದಿರಕ್ಕೆ ಬರ್ಬೇಕು ಒಂದ ಪುಷ್ಪನ ಕೊಡೋದಿಲ್ಲ ನಾನು ಬರ್ದಲ್ಲ ಹೋಗಿ ಬಿಡು ಪುಷ್ಪನ ಕೊಡ್ತಾರೆ ನಾನು ಬರ್ತೀನಿ ಕಟ್ಟತ್ತಾನೆ ಇಲ್ಲಿ ನೋಡಿನಿ ಅಂತ ಗಿಡಗಳದಾವ್ ಎಲ್ಲಿ ಕಟ್ಟೆ ಬಿಡ್ತಾನ ಹಣ್ಣಿ ಇಲ್ಲಿ ಹೌದು ಯತಿಯಾಗದಗಳಲ್ಲಿ ನಾನು ಇಲ್ಲ ಅದ್ರಿ ಸ್ವಾಮಿ ಇದೆ ಸನ್ಯಾಸಿ ಆಶ್ರಮದಲ್ಲಿ ನಾನು ಇಲ್ಲ ಭಜನ ಕೀರ್ತನ ನಾಮ ಸ್ಮರಣೆ ಎಲ್ಲಿ ನಡೀತದ ನಾ ಅಲ್ಲಿ ಅದನ್ನು ತಿಳಿಬೇಕು ಹೌದಲ್ಲೋ ಹೀಗೆ ಕಟ್ಟಿದ್ರೆ ನಾನು ಸಿಗುದಿಲ್ಲ ಕಟ್ಟಿದಾರೆ ಎಷ್ಟೋ ಮಂದಿ ನಾಚಿಯಾಗಿ ಹೋಗಿರ್ಬೇಕಡ್ರಿ ಅವ್ರು ಭಕ್ತಿಲಿ ಕಟ್ಟಿ ಹಾಕಿ ಒಂದೇ ಒಂದು ಭಕ್ತಿ ಪಾರ್ಥಿವನ ಭಕ್ತಿ ಆತ್ಮಸೇವೆ ಆತ್ಮಸೇವೆಯ ಭಕ್ತಿ ಬಲಿಚಕ್ರವರ್ತಿ ಮಾಡ್ಯಾನ ಮಾಡ್ಯಾರಿ ಹೌದಲ್ಲ ಹೌದು ಮೋಕ್ಷಜ್ಞಾನ ಧನ್ಯಜ್ಞಾನ ಒಂದೇ ಒಂದು ಭಕ್ತಿ ಮಾಡು ಪರಮಾತ್ಮ ನಾ ಮಂದಿರಕ್ಕೆ ಹೋಗುದಿಲ್ರಿ ಭಗವಂತ ನಿನ್ನ ಮೇಲೆ ಈಗ ಪಾದಸೇವೆ ಭಕ್ತಿ ಮಾಡಕ್ ಹೇಳಕತ್ತೇನಿಲ್ಲ ನಿನ್ನ ಕಲ್ಲಿನಂತ ಮನಸ್ಸು ಭಗವಂತ ನಿನ್ನ ಕಲ್ಲಿನಂತ ಮನಸ್ಸು ನಾನು ಬೆಣ್ಣೆ ಸರಿ ಮಾಡಿ ಕರಗಿಸಿದ್ರೆ ನಾನು ಹೆಣ್ಣೆ ಹೌದಾ ನಾನು ಹುಲಿ ಮರಿಯ ಹುಟ್ಟಬಹುದು ಹಿಂಗೆ ಮ್ಯಾಗ ಪ್ರೀತಿ ಆತಂತ ಈಗ ಏನ್ ಬೆಳಗೊಂದು ಅನ್ಸಿ ಒಂದಿಟ್ಟು ಪ್ರೀತಿ ಬಂದ್ರೆ ಆಗುದೇನಾದ್ರಿಂದ ಯಾಕಂದ್ರ ಪ್ರೀತಿ ರಾತ್ರಿ ಹಗಲಿ ಕೂಡಿರೋದಿಲ್ಲ ಯಾಗ ಊರಾಗಿನ ಅರಿವುಗಳೆಲ್ಲ ಅಗಸೋಗಿ ನೀರಾಗಿ ತೋರಿಸಿ ಕಲ್ಲಿಗೆ ಬಡಿತಾನ ಸಿಟ್ಟಿಯಲ್ಲಿ ನೀರಿನ ಮ್ಯಾಗಿಲ್ಲ ಕಲ್ಲಿನ ಮ್ಯಾಗಿಲ್ಲ ಅರಿವಿನ ಮ್ಯಾಗಿಲ್ಲ ಅರಿವಿಯಲ್ಲಿ ಇರಲ್ಪಟ್ಟಂತ ಹೊಲಸಿನ ಮೇಲೆ ಹೌದಲ್ಲ ಇವುಗಳಲ್ಲಿ ಇರಲ್ಪಟ್ಟಂತ ಗುಣಗಳ ಮೇಲೆ ನಾನು ಸಿಟ್ಟ ಇವುಗಳ ಮ್ಯಾಗ ಬಹಳ ಪ್ರೀತಿ ಅದನ ಈಗ ಪ್ರೀತಿಗಾಗಿ ಮುಚ್ಚಿ ಹಾರ್ಕೊಡ್ತಾ ಇದ್ದೇನೆ ಜೋಪಾನ ಮಾಡಿ ತೆಗೆದುಕೊಂಡು ಹೋಗು ಪರಮಾತ್ಮ ಇನ್ನಷ್ಟೀಗ ಕಣ್ತುಂಬ ನೋಡ್ರಿ ಏನ್ ಮಾಡವ್ರು ಏನಿಲ್ರಿ ಮತ್ತೊಮ್ಮೆ ಅದ ಸಿಗುದಿಲ್ಲ ನಿಮಗೆ ಏನ್ ಮಾಡವ್ರು ಇನ್ನೊಮ್ಮೆ ನೋಡ್ತೀನಿ ಅಂದ್ರೆ ಸಿಗಂಗಿಲ್ರಿ ಅಂದ್ರೆ ಇದ್ರ ಅರ್ಥ ಏನು ನೀನು ಕೊಡುದಿಲ್ಲ ಪರಮಾತ್ಮ ನಾನು ಕೊಡುದಿಲ್ಲ ನಾನು ಬಿಡುದಿಲ್ಲ ಕೃಷ್ಣ ನಾನು ಕೊಡುದಿಲ್ಲ ಹಾನಿ ನಾನು ಬಿಡುದಿಲ್ಲ ಪರಮಾತ್ಮ ಈ ಮುತ್ತಿನ ಹಾರ ನಿನಗ ಜರ್ಪಟ್ನೆ ಅಂದ್ರ ನಾನು ಸತ್ರಾಜಿತ ರಾಜನ ಮಗಳು ಸತ್ಯ ಭಾಮಿನ ಅಲ್ಲ ತಿಳ್ಕೊರ್ಲಿ ಸತ್ಯಭಾಮ ಯಾವುದೋ ಒಂದು ಯಶು ಬದಲನೆ ಮಾಡಿಕೊಂಡು ಬಂದಾಗಲಿ ಯಾಗೋ ನಾವು ಮುತ್ತಾರ ತೆಗೆದುಕೊಂಡು ಹೋಗ್ತಿದ್ರೆ ವಸುದೇವ ದೇವಕಿನ ಮಗ ನಾನು ಕೃಷ್ಣನೂ ಅಲ್ಲ ಬಂಗ ತಿಳ್ಕೊರಿ ಇದ್ರಾಗ ನನ್ನೊಂದು ಇಟ್ಟೇ ಇರಲಿ ಏನ್ ಬಿಡಿಸಿ ಬಿದ್ದ ಕಡೆಯೊಬ್ರು ನಡೆದ್ರೆ ನೋಡು ನಿಮ್ಮನಿಬ್ಬರನ್ನು ಕೂಡಿಸಿ ನಿಮ್ಮಂದಿರು ಕಳಿಸ್ತಿದ್ರ ನಾನು ಚಿಮ್ಮಡಿದಾಗ ಬಡಿಗಾರ ಕೂತೀನಿ ನಾವು ತಿಳ್ಕೊಂಡು ಎಲ್ಲರಿಗೂ ಆಶೀರ್ವಾದ ಹೋಗಿ ಬರುವಂತ ಆಶೀರ್ವಾದ ಮಾಡ್ರಿ ಸ್ವಾಮಿ ಅಂಬಾ ಪಾಲಿಸ ಜಗದ
ಪರಮಾತ್ಮನು ತಾನಾಗಿಯೇ ತಾರಣಗೈದು ನಿನ್ನ ಮಂದಿರಕ್ಕೆ ಬರುವಂತೆ ಮಾಡಿದ್ದೇನೆ ಹೋಗಮ್ಮ. ಅಮ್ಮ ಯಾಕಮ್ಮ ತಾಯಿ ಶಕ್ತಿವರು ಏನಂತ ಕೇಳಿದೇನಮ್ಮ? ಶಕ್ತಿವರ ಏನಂತ ಆಯ್ತಮ್ಮ? ಅಮ್ಮ ಸತ್ಯಭಾಮ ನಿನ್ನ ಪರಮಾತ್ಮ ತಾನಿಗೆ ತಾನು ತಾರಿನಗೈದು ನಿನ್ನ ಮಂದಿರಕ್ಕೆ ಬರುವಂತೆ ಮಾಡಿದೆ ಅಂತ ಶಕ್ತಿ ಹೊರವಾಯ್ತಮ್ಮ. ಇನ್ನೊಂದು ನೇಮಟ್ಲ ಏನ್ ನೇಮದಮ್ಮ? ಶಕ್ತಿ ಆರಾಧನೆ ಎಲ್ಲಿ ನಡೀತದೇನೋ ಅಲ್ಲಿ ಪುರುಷರಿಗೆ ಬರ್ಲಿಕ್ಕೆ ಅವಕಾಶ ಇರುದಿಲ್ಲ. ಇಲ್ಲಮ್ಮ. ಒಂದೇಳಿ ಬಂದ್ರೆ ಸುಟ್ಟು ಬಸ್ ಮಾಡ್ತಾರೆ. ಹೌದಮ್ಮ. ಹೌದಲ್ಲ ಮತ್ತೆ ಶಕ್ತಿನೇ ಏನ್ ಸುಳ್ಳಾಗಂಗಿಲ್ಲ. ಆಗಂಗಿಲ್ಲಮ್ಮ. ಅಂತ ಬಟ್ ಶಕ್ತಿ ಪೂಜೆ ಕಿಲ್ಲೇ ಕೂತ್ಬಿಡಿ ನಾವು. ಇಲ್ಲೇ ಕೊಡ್ತಾನಮ್ಮ. ಹಾ ನಿಂಬಿಗೆ ನಾ ನಿನ್ನ